2,000 ಕೋಟಿಯಿಂದ 25,000 ಕೋಟಿಗೆ ಏರಿದೆ. ನರೇಂದ್ರ ಮೋದಿ ಅವರು ಚಾಲೆಂಜ್ ಮಾಡಿದ್ದಾರೆ. ಕಾಂಗ್ರೆಸ್ ಸುಳ್ಳರ ಪಾರ್ಟಿ, ಬರೀ ಸುಳ್ಳು ಹೇಳ್ಕೊಂಡು ಬಂದಿದೆ. ನಾನು ಏನೇನು ಅಂತ ಹೇಳ್ತೀನಿ, ಉತ್ತರ ಕೊಡ್ಲಿ ಅವರು. ಆಮೇಲೆ ಮೊತ್ತ ಮೊದಲಿಗೆ ಕಾಂಗ್ರೆಸ್ ಹೇಳ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದವರು ನಾವು. ನರೇಂದ್ರ ಮೋದಿ ಕಂಡ್ರೆ ನನಗೆ ಅಗಾಧವಾದ ಪ್ರೀತಿ ಇದೆ. ಯಾಕೆಂದ್ರೆ ಭಯಾನಕವಾಗಿತ್ತು, ಈ ದೇಶದ ಪರಿಸ್ಥಿತಿ ಕೆಟ್ಟದ್ದಾಗಿತ್ತು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶ ಟೆಕ್ನಾಲಜಿಕಲಿ ಜಗತ್ತಿನ ಮುಂದೆ ಕಾಂಪೀಟ್ ಮಾಡುವಂತಿರಲಿಲ್ಲ. ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಅವರ ಮೂಲಕ ಬರೆಸುವಂತ ಜವಾಹರ್ಲಾಲ್ ನೆಹರುಗೆ ತಾಕೀತು ಮಾಡಿದ ನಂತರ ಬಾಬಾ ಸಾಹೇಬರನ್ನ ಜವಾಹರ್ಲಾಲ್ ನೆಹರು ಆಯ್ಕೆ ಮಾಡಿಕೊಂಡಿದ್ದೆ ಹೊರತು ಕಾಂಗ್ರೆಸ್ನವರು ತಾವೇ ಇಚ್ಛೆಯಿಂದ ಆಯ್ಕೆ ಮಾಡಿಕೊಂಡಿದ್ದಲ್ಲ. ಕೇಳಿ ಉತ್ತರ ಕೊಡಿ. ನೋಡಿ ಹೇಗಿದ್ದೀವಿ ನಾವು ಅಂತಂದ್ರೆ, 3 ತಿಂಗಳು ಯುದ್ಧ ನಡೆದ್ರು ನಮ್ಗೇನು ಪ್ರಾಬ್ಲಮ್ ಇಲ್ಲ, ನೀವು ಬದುಕಿರ್ತೀರಾ ನೋಡಿ ಅಂತ ಪಾಕಿಸ್ತಾನ ಕೇಳುವ ಸಾಧ್ಯತೆ ಇಲ್ಲ. ಅದು ಇವತ್ತು ಬಂದಿದೆ. ಅಂದ್ರೆ ಈ 20 ವರ್ಷ ಇರೋ ಹುಡುಗರಿಗೆ ನಾನು ಪೊಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗಲ್ಲ, ಅಂದ್ರೆ ಸುಮ್ಮನೆ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಯವನ್ನಲ್ಲ, ಹೊಸ ಪೀಳಿಗೆಯ ತರುಣರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿದವನಲ್ಲ. ಆದ್ರೆ ಅಫ್ಕೋರ್ಸ್ ನರೇಂದ್ರ ಮೋದಿ ಕಂಡ್ರೆ ನನಗೆ ಅಗಾಧವಾದ ಪ್ರೀತಿ ಇದೆ. ಯಾಕೆಂದ್ರೆ ನಮ್ಮ ಕಾಲಘಟ್ಟದಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಇರೋದ್ರಿಂದ ನಮ್ಮ ಕಾಲಘಟ್ಟದಲ್ಲಿ ಒಬ್ಬ ಪೊಲಿಟಿಕಲ್ ಲೀಡರ್ ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ಆದರ್ಶವಾಗಿ ನಿಂತು, ಅಬ್ಬಾ ನಾನು ಪೊಲಿಟಿಕ್ಸ್ ಬರ್ಬೋದಪ್ಪ ಅಂತ ಹೇಳುವಂತ ಒಂದು ಪರಿಕಲ್ಪನೆಯನ್ನ ನಿರ್ಮಾಣ ಮಾಡಿಕೊಟ್ಟವರು ನರೇಂದ್ರ ಮೋದಿ. ನಾನು ಬೆಳಗ್ಗೆ ಕಾಲೇಜ್ ಮಕ್ಕಳಿಗೆ ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರು ನಾನು ಎಷ್ಟು ಪ್ರೀತಿಸ್ತೀನಿ, ಎಷ್ಟು ಗೌರವಿಸ್ತೀನಿ ಅಂತಂದ್ರೆ, ನರೇಂದ್ರ ಮೋದಿ ಏನಾದ್ರು ಮಾಡಿದಾಗ ಇಡೀ ದೇಶ ಅವರು ತಪ್ಪು ಮಾಡಿದ್ರು ಅಂತ ಹೇಳಿದಾಗ್ಲೂ ನನ್ನ ಮನಸ್ಸಲ್ಲಿ ಮೂಲೆಯಲ್ಲಿ ಎಲ್ಲೋ ಒಂದು ಇರುತ್ತೆ, ಇಲ್ಲ ಏನೋ ಒಳ್ಳೆ ಕೆಲಸ ಮಾಡಿರ್ಬೇಕು, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ, ವೆಯ್ಟ್ ಮಾಡೋಣ ಅಂತ ಅಪರೂಪದ ಲೀಡರ್ ನಮ್ಗೆ ಸಿಕ್ಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಅವರನ್ನ ತುಂಬಾ ಅಭಿಮಾನದಿಂದ ನೋಡ್ತೀನಿ. ಅದು ಒಂದು ಪ್ರಶ್ನೆ. ಆದ್ರೆ ಎರಡನೇದೇನು ಗೊತ್ತಾ, ಈ 20 ವರ್ಷ ಆಗಿರುವಂತ ಈಗಿನ ಹುಡುಗರಿದ್ದಾರಲ್ಲ, ಇಲ್ಲಿ ಯಾರು ಕೂತಿದ್ದೀರೋ ಕೆಲವರು ಇದ್ರೆ, ಅವ್ರ ಎದುರಿಗೆ ಹೋಗಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ದೇಶ ಹೆಂಗಿತ್ತು, ಈಗ ಹೆಂಗಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಮೋದಿ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತ, ಮೋದಿ ಬರೋಕ್ಕಿಂತ ಮುಂಚೆ ಬುದ್ಧಿ ಇದ್ದವರಿಗೆ ಗೊತ್ತಿರುತ್ತೆ. ಬುದ್ಧಿ ಇದ್ದವರು ಅಂತಂದ್ರೆ ತೀರಾ 10 ವರ್ಷ 12 ವರ್ಷ ಅಲ್ಲದೆ 18-20 ವರ್ಷ ಆದ್ರೆ ಅರ್ಥ ಇರುತ್ತೆ. ರೋಡ್ ಇರಲಿಲ್ಲ, ಮೊಬೈಲ್ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಮೊಬೈಲ್ ನೆಟ್ವರ್ಕಿನ ಕಾಸ್ಟ್ ಹೆಂಗಿತ್ತು ಅಂತಂದ್ರೆ ಅನ್ಇಮ್ಯಾಜಿನಬಲ್ ಕಾಸ್ಟ್ ಇತ್ತು. ಭ್ರಷ್ಟಾಚಾರ ದೇಶದಲ್ಲಿ ಹೆಂಗಿತ್ತು ಅಂತಂದ್ರೆ ಭಯಾನಕವಾಗಿತ್ತು. ಈ ದೇಶದ ಪರಿಸ್ಥಿತಿ ಕೆಟ್ಟದ್ದಾಗಿತ್ತು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶ ಟೆಕ್ನಾಲಜಿಕಲಿ ಜಗತ್ತಿನ ಮುಂದೆ ಕಾಂಪೀಟ್ ಮಾಡುವಂತಿರಲಿಲ್ಲ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಯುದ್ಧಕ್ಕೆ ಹೋದ್ರೆ ಇನ್ನು 15 ದಿನಕ್ಕೆ ಸಾಕಾಗುವಷ್ಟು ಶಸ್ತ್ರಗಳು ಮಾತ್ರ ನಮ್ಮ ಹತ್ರ ಇವೆ, ಯುದ್ಧ ಬೇಗ ಮುಗಿಬೇಕು ಅಂತ ಹೇಳ್ತಾ ಇದ್ವಿ. ಇವತ್ತು ಹೆಂಗಿದ್ದೀವಿ ನಾವು ಅಂತಂದ್ರೆ, 3 ತಿಂಗಳು ಯುದ್ಧ ನಡೆದ್ರು ನಮ್ಗೇನು ಪ್ರಾಬ್ಲಮ್ ಇಲ್ಲ, ನೀವು ಬದುಕಿರ್ತೀರಾ ನೋಡಿ ಅಂತ ಪಾಕಿಸ್ತಾನ ಕೇಳುವ ಸಾಧ್ಯತೆ ಇಲ್ಲ. ಅದು ಇವತ್ತು ಬಂದಿದೆ. ಇವತ್ತಿನ ಭಾರತದ ಕೆಪಾಸಿಟಿ ಏನಿದೆ ಅಂತಂದ್ರೆ, ಆಪರೇಷನ್ ಸಿಂಧೂರ್ ಮೊನ್ನೆ ತಾನೇ ಆಗಿದೆ. ಹೀಗಾಗಿ ಕೆಲವರಿಗೆ ಫ್ರೆಶ್ ಆಗಿ ಗೊತ್ತಿರಲಿ ಅನ್ನೋ ಕಾರಣ ಕೇಳ್ತೀನಿ. ಜಗತ್ತಿನ ಹೈಯೆಸ್ಟ್ ಆರ್ಮ್ಸ್ ಇಂಪೋರ್ಟರ್ ನಾವು, ಶಸ್ತ್ರಾಸ್ತ್ರಗಳನ್ನ ಬೇರೆ ರಾಷ್ಟ್ರಗಳಿಂದ ಕೊಂಡುಕೊಳ್ಳುವರು ನಾವು. ನರೇಂದ್ರ ಮೋದಿ ಅವರ ಕೈಯಲ್ಲಿ ಅಧಿಕಾರ ಕೊಡುವಾಗ ಈ ದೇಶದ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ 2,000 ಕೋಟಿ ರೂಪಾಯಿ ಇತ್ತು. 2025ನೇ ವರ್ಷಕ್ಕೆ ನರೇಂದ್ರ ಮೋದಿ ಅವರು ಬಂದು 10 ವರ್ಷ ಆಗಿದೆ. ಇವತ್ತು ನಮ್ಮ ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟ್ 2,000 ಕೋಟಿಯಿಂದ 25,000 ಕೋಟಿಗೆ ಏರಿದೆ. ನರೇಂದ್ರ ಮೋದಿ ಅವರು ಚಾಲೆಂಜ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡುವಾಗ ಅರ್ಜೆಂಟ್ ಚಪ್ಪಾಳೆ ಹೊಡೆಯುತ್ತಿಲ್ಲ, ಪ್ರಾಬ್ಲಮ್ ಅವ್ರಿಗಿದೆ. 2025ಗೆ 25,000 ಕೋಟಿ ಅಲ್ಲ, ಅವ್ರು ಏನ್ ಪ್ರಾಮಿಸ್ ಮಾಡಿದ್ದಾರೆ ಗೊತ್ತಾ, 2030ರ ವೇಳೆಗೆ 50,000 ಕೋಟಿ ರೂಪಾಯಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಗೊತ್ತು ನನಗೆ, ನೀವು ಇನ್ನೂ ವೇಟ್ ಮಾಡ್ತಿದ್ದೀರಾ. ಅವ್ರು ಹೇಳಿದ್ದಾರೆ 2050ರ ವೇಳೆಗೆ ಈ ದೇಶ ಜಗತ್ತಿನ ನಂಬರ್ 1 ಎಕ್ಸ್ಪೋರ್ಟರ್ ಆಗಿದ್ರೆ ಹಂಗೆ ಮಾಡ್ತೀವಿ ಅಂತ. ಇದು ನರೇಂದ್ರ ಮೋದಿ ಅವರ ಪ್ರಾಮಿಸ್. ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಕಾಮನ್ವೆಲ್ತ್ ಗೇಮ್ಸ್ ಮಾಡಿದ್ರೆ ಜಗತ್ತು ನಗ್ತಿತ್ತು, ಒಂದು ಬ್ರಿಡ್ಜ್ ಕಟ್ಟಲಿಕ್ಕೆ ಬರಲ್ಲ ನಿಮ್ಗೆ ಅಂತ. ಇವತ್ತು ನರೇಂದ್ರ ಮೋದಿ ಹೇಳ್ತಾರೆ 2037 ಅಲ್ಲಿ ನಾವು ಡೆಲ್ಲಿನಲ್ಲಿ ಒಲಿಂಪಿಕ್ಸ್ ಮಾಡಲಿಕ್ಕೆ ಸಿದ್ಧರಿದ್ದೀವಿ, ನೋಡ್ತಾ ಇರಿ ಅಂತ. ಇದು ಭಾರತ ತೋರಿಸ್ತಾ ಇರುವಂತ ವಿಶ್ವಾಸ ಇವತ್ತು ಜಗತ್ತಿನ. ಆದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಆ ಮಕ್ಕಳಿಗೆ? ಅವ್ರು ಹುಡುಗಾಗಿಂದ ಮೊಬೈಲ್ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವ್ರು ಹುಡುಗಾಗಿಂದ ಜಗತ್ತನ್ನ ಮೊಬೈಲ್ ಅಲ್ಲಿ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹೀಗಾಗಿ ಅವ್ರಿಗೆ ಹೇಳಬೇಕಾದಾಗ ನನಗೆ ಬಹಳ ಕಷ್ಟ ಅನ್ಸುತ್ತೆ. 10 ವರ್ಷಗಳ ಹಿಂದಿನ ಭಾರತವನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕಷ್ಟ ಅನ್ಸುತ್ತೆ ಅಂತಾದ್ರೆ,
51 ವರ್ಷಗಳ ಹಿಂದೆ ಈ ದೇಶದ ಜನ ಅನುಭವಿಸಿದ ಆ ಸಂಕಟವನ್ನ ಇವತ್ತಿನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಮಿತ್ರ? ಇವತ್ತಿನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡೋದಲ್ಲ, ನನಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಯ್ತು ಗೊತ್ತಾ? ಯಾಕೆಂದ್ರೆ ನಾನು ಕೂಡ ಎಮರ್ಜೆನ್ಸಿ ನಂತರ ಹುಟ್ಟಿದವನು. ಎಮರ್ಜೆನ್ಸಿ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಬಹಳ ದೊಡ್ಡ ಸಂಗತಿ. ಅದು ಹೋಗೋಕ್ಕಿಂತ ಮುಂಚೆ ಎಲ್ಲ ಪ್ರಬುದ್ಧರಿರೋದ್ರಿಂದ ಒಂದಷ್ಟು ಬೇರೆ ಬೇರೆ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಕಾಂಗ್ರೆಸ್ ಸುಳ್ಳರ ಪಾರ್ಟಿ, ಬರೀ ಸುಳ್ಳು ಹೇಳ್ಕೊಂಡು ಬಂದಿದೆ. ನಾನು ಏನೇನು ಅಂತ ಹೇಳ್ತೀನಿ, ಉತ್ತರ ಕೊಡ್ಲಿ ಅವರ. ಮೊತ್ತ ಮೊದಲಿಗೆ ಕಾಂಗ್ರೆಸ್ ಹೇಳಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದವರು ನಾವು ಅಂತ. ಕಾಂಗ್ರೆಸ್ನಲ್ಲಿ ಇಲ್ಲದೆ ಈ ದೇಶದ ಲಕ್ಷಾಂತರ ಕ್ರಾಂತಿಕಾರಿಗಳು ಬಲಿದಾನ ಆಗಿ ಹೋದ್ರಲ್ಲ, ಅವ್ರಿಗೇನು ಬೆಲೆ ಹಾಕಿದ್ರೆ? 1942ರಲ್ಲಿ ಶಾಂತಿ ಮತ್ತು ಅಹಿಂಸೆಯಿಂದ ಸ್ವಾತಂತ್ರ್ಯ ಗಳಿಸಿಕೊಟ್ಟೆವು ಅಂತ ಹೇಳಿದ ಕಾಂಗ್ರೆಸ್ 1942ರಲ್ಲಿ ಕ್ವಿಟ್ ಇಂಡಿಯಾ ಅಂತ ಹೇಳಿದಲ್ಲ ಬ್ರಿಟಿಷರಿಗೆ. ಏನು ಕ್ವಿಟ್ ಅಂದ್ರೆ ದಯವಿಟ್ಟು ಹೋಗಿ ಅಂತ, ಭಾರತ ಬಿಟ್ಟು ತೊಲಗಿ ಅಂತ. ಯಾವ ಶಾಂತಿ, ಯಾವ ಅಹಿಂಸೆ? ಮಹಾತ್ಮ ಗಾಂಧೀಜಿ ಜೀವನದುದ್ದಕ್ಕೂ ಶಾಂತಿ ಶಾಂತಿ ಅಂತ ಹೇಳಿ ಕೊನೆಯಲ್ಲಿ ಫೇಲ್ಯೂರ್ ಆದಾಗ ಏನಂತ ಗೊತ್ತಾ? ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವ ಘೋಷಣೆಯನ್ನು ಕೊಟ್ಟರು. ಸಾಯಿ ಅಂತ ಹೇಳಿದ್ರು ಗಾಂಧೀಜಿ, ಆಗಲಿಲ್ಲ ಅಂತಂದ್ರೆ ಆಕ್ರೋಶ ಅಲ್ವೇನು? ಹಾಗಿದ್ಮೇಲೆ ನಾನೇ ಸ್ವಾತಂತ್ರ್ಯ ತಂದುಕೊಟ್ಟೆ, ನಾನೇ ಕೈಯಲ್ಲಿ ಖಡ್ಗ ಹಿಡಿಯದೆ ಸ್ವಾತಂತ್ರ್ಯ ತಂದುಕೊಟ್ಟೆ ಅಂತ ಕಾಂಗ್ರೆಸ್ ಅಪ್ಪದ ಸುಳ್ಳು. ಮಿತ್ರ, ಜಗತ್ತಿನ ಎಲ್ಲ ಇತಿಹಾಸಕಾರರು ಬುದ್ಧಿವಂತರು ಒಪ್ಪಿಕೊಳ್ತಾರೆ, 1942ರ ಎರಡನೇ ಮಹಾಯುದ್ಧದ ಆ ನಂತರ ಈ ನಮ್ಮ ಸುಭಾಷ್ ಚಂದ್ರ ಬೋಸರು ಏನೋ ಒಂದು ಸೈನ್ಯವನ್ನ ಕಟ್ಟಿದ್ರು, ಅದರ ಪರಿಣಾಮಕ್ಕೆ ನೇವಲ್ ಮಿಟಿನಿ ಏನ್ ನಡೀತು, ಆ ಕಾರಣಕ್ಕೆ ಪತನ ಮುಟ್ಟಿದ ಬ್ರಿಟಿಷರು ಇನ್ನು ಭಾರತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಟು ಹೋಗೋದು ಒಳ್ಳೇದು ಅಂತ ತುರ್ತಾಗಿ ಬಿಟ್ಟು ಹೋಗುವ ಧಾವಂತಕ್ಕೆ ಬಿದ್ರಲ್ಲ. ಇದರ ಬಹುತೇಕ ಕ್ರೆಡಿಟ್ ನ ಸುಭಾಷ್ ಚಂದ್ರ ಬೋಸರಿಗೆ ಇತಿಹಾಸಕಾರ ಕೊಡ್ತಾರೆ. ಕಾಂಗ್ರೆಸ್ ಹೇಳಿದ್ದು ನಾನೇ ಸ್ವಾತಂತ್ರ್ಯ ತಂದಿದ್ದೀನಿ. ನೀವೆಲ್ಲರೂ ಕೇಳಿದ್ದೀರ, ನಾವಿಲ್ಲದೆ ಹೋಗಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವಿಲ್ಲದೆ ಹೋಗಿದ್ರೆ ಬಾಬಾ ಸಾಹೇಬರಿಗೆ ಸಂವಿಧಾನ ಬರೆಯಕ್ಕೆ ಯಾರು ಕೊಡ್ತಾ ಇದ್ರು? ನಾನೇ ಕೊಟ್ಟಿರೋದು ಅಂತ ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ ಹೇಳ್ತೀನಿ ನಾನು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಯಾರ ಹತ್ರ ನಾವು ಇದನ್ನ ಬಳಸಬೇಕು ಸಂವಿಧಾನವನ್ನ ಅಂತ ಆದಾಗ ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಗೊತ್ತಾ? ಎಡ್ವರ್ಡ್ ಜೆನ್ನಿಂಗ್ಸ್ ಅಂತ ಸಂವಿಧಾನದ ಎಕ್ಸ್ಪರ್ಟ್ ಒಬ್ಬ ಇದ್ದಾನೆ, ಅವನನ್ನ ಕರ್ಕೊಂಡು ಬರೋಣ, ಅವನು ಭಾರತೀಯರು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅಂತ ನಮ್ಗೊಂದು ನಿಯಮ ಹಾಕೊಡ್ಲಿ, ಅದಕ್ಕೆ ತಕ್ಕಂತೆ ನಾವು ಬದುಕೋಣ ಅಂತ ಮಹಾತ್ಮ ಗಾಂಧೀಜಿ ಅಂತ ಹೇಳಿದ. ಮಹಾತ್ಮ ಗಾಂಧೀಜಿ ಹೇಳಿದ್ರು, ಹುಚ್ಚ, ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ, ಮುಂದಿನ ದಿನಮಾನಗಳಲ್ಲಿ ಹೇಗೆ ಬದುಕಬೇಕು ಅಂತ ಒಬ್ಬ ಬ್ರಿಟಿಷರ್ ಬಂದು ನಮ್ಗೆ ಹೇಳ್ಕೊಡ್ಬೇಕಾದ್ರೆ ಯಾರಾದ್ರೂ ಕೇಳಿದ್ರೆ ಮುಖ ತೋರಿಸ್ಲಿಕ್ಕೆ ಲಾಯಕ್ ಆಗಿರಂತ ನಮ್ಗೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾವು ಎಡ್ವರ್ಡ್ ಜೆನ್ನಿಂಗ್ ಅನ್ನ ಕರೆಯೋದು ಬೇಡ, ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ, ಅವರ ಮೂಲಕ ಬರೆಸುವಂತ ಜವಾಹರ್ಲಾಲ್ ನೆಹರುಗೆ ತಾಕೀತು ಮಾಡಿದ ನಂತರ ಬಾಬಾ ಸಾಹೇಬರನ್ನ ಜವಾಹರ್ಲಾಲ್ ನೆಹರು ಆಯ್ಕೆ ಮಾಡಿಕೊಂಡಿದ್ದೆ ಹೊರತು ಕಾಂಗ್ರೆಸ್ನವರು ತಾವೇ ಇಚ್ಛೆಯಿಂದ ಆಯ್ಕೆ ಮಾಡಿಕೊಂಡಿದ್ದಲ್ಲ. ಕೇಳಿ ಉತ್ತರ ಕೊಡಲಿ ನೋಡೋಣ. ಮೂರನೇದು, ಅವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗರು, ನಾವು ಸಂವಿಧಾನದ ರಕ್ಷಕರು ಅಂತಾರೆ. ಸಂವಿಧಾನದ ರಕ್ಷಕರು ಅಂತ ಕಾಂಗ್ರೆಸ್ ಹೇಳುವಾಗ ನಾನೊಂದು 2-3 ಸಂಗತಿಗಳ ಜೊತೆ ಉಲ್ಲೇಖ ಮಾಡ್ತೀನಿ. ಮೊದಲನೇದು, ಈ ದೇಶದಲ್ಲಿ ಸಂವಿಧಾನದ ತಿದ್ದುಪಡಿಯನ್ನ ಅತ್ಯಂತ ಹೆಚ್ಚು ಬಾರಿ ಮಾಡಿರೋದು ಯಾರು ಅಂತ ಕೇಳಿದ್ರೆ, ಮೊನ್ನೆ ಅವರು ಕಾಂಗ್ರೆಸ್ ಮಾತನ್ನು ಕೇಳಿದ್ರೆ ಬಿಜೆಪಿಯವರೇ ಮಾಡಿದ್ರು ಅಂತ ಅನಿಸ್ತಿತ್ತು. ಆದ್ರೆ ಗೊತ್ತಿರ್ಲಿಕ್ಕಿದ್ರೆ ಒಟ್ಟು 106 ಬಾರಿ ಸಂವಿಧಾನದ ತಿದ್ದುಪಡಿ ಆಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ 75 ತಿದ್ದುಪಡಿಗಳನ್ನ ಕಾಂಗ್ರೆಸ್ಸೇ ಮುಕ್ಕಾಲು ಪಾಲು. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, 17 ವರ್ಷಗಳ ಕಾಲ ಆಳಿದ ಜವಾಹರ್ಲಾಲ್ ನೆಹರು ಹೆಚ್ಚು ಕಡಿಮೆ 16 ತಿದ್ದುಪಡಿಗಳನ್ನು ಮಾಡಿದರೆ, ಅವರಿಗಿಂತ ಕಡಿಮೆ ಆಳಿದ ಇಂದಿರಾ ಗಾಂಧಿ 32 ತಿದ್ದುಪಡಿಗಳನ್ನು ಮಾಡಿದರು. ಬಾಬಾ ಸಾಹೇಬರ ಸಂವಿಧಾನಕ್ಕೆ ಜವಾಹರ್ಲಾಲ್ ನೆಹರು 16 ತಿದ್ದುಪಡಿ ತಂದ್ರು, ಇಂದಿರಾ ಗಾಂಧಿ 32 ತಿದ್ದುಪಡಿಗಳನ್ನು ತಂದ್ರು, ಅವರ ಮಗ ರಾಜೀವ್ ಗಾಂಧಿ 10 ತಿದ್ದುಪಡಿಗಳನ್ನು ತಂದ್ರು. ಈ ಪರಿವಾರದ 3 ಜನ ತಮ್ಮ ಕಾಲಾವಧಿಯಲ್ಲಿ, ಕಂಟಿನ್ಯೂಸ್ ಕಾಲಾವಧಿಯಲ್ಲಿ 58 ತಿದ್ದುಪಡಿಗಳನ್ನ ಸಂವಿಧಾನಕ್ಕೆ ತಂದ್ರು. ಒಂದೇ ಪರಿವಾರವು. ಬಾಬಾ ಸಾಹೇಬರ ಸಂವಿಧಾನವನ್ನ ಬದಲಾಯಿಸೋದು ಯಾರು ಅಂತ ಕೇಳಿದ್ರೆ ನರೇಂದ್ರ ಮೋದಿ ಹೇಳ್ತಾರೆ. ಬದಲಾಯಿಸೋದು ಯಾರು? ಇವರು ಬದಲಾಯಿಸಿದ್ದು. ಆದ್ರೆ ಎಲ್ಲೂ ಈ ಮಾತನ್ನು ಹೇಳಿಲ್ಲ. ನಾನು ನಿಮ್ಮೊಂದು ಅಪರೂಪದ ಸಂಗತಿ ಕೇಳ್ತೀನಿ. ನಾನು ಈ
ಮಾತನಾಡ್ಲಿಕ್ಕೆ ಹೋದಾಗ ಎಲ್ರಿಗೂ ಒಂದು ಸೇಯಿಂಗ್ ಹೇಳ್ತಾ ಇದೆ, ನೀವು ಕೇಳಿಸ್ಕೊಳ್ಳಿ. ಸೇಯಿಂಗ್ ಏನು ಅಂತಂದ್ರೆ, ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಪರಿಷ್ಕರಣೆ ಮತ್ತು ಹೊಂದಾಣಿಕೆಗೆ ಒಳಪಡಬೇಕಾಗಿರುವುದು ಸಂವಿಧಾನದ ಅವಿಭಾಜ್ಯ ಅಂಗ. ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ ಎನ್ನುವವರಿಗೆ ಸಂವಿಧಾನದ ಮೂಲ ಆಶಯವೇ ಗೊತ್ತಿಲ್ಲ, ಅವರಿಗೆ ನವ ಭಾರತದ ಪರಿಕಲ್ಪನೆಯೂ ಇಲ್ಲ. ಸಂವಿಧಾನ ಬದಲಾಯಿಸಲ್ಪಡಬೇಕು ಅಂತ ಹೇಳಿದ್ದು ಯಾರು ಅಂತ ಎಲ್ಲರೂ ಕೇಳಿದ್ರೆ ಎಲ್ಲರೂ ಉತ್ತರ ಕೊಡ್ತಿದ್ರು ಗೊತ್ತಾ? ಅನಂತಕುಮಾರ್ ಹೆಗಡೆ ಅವರು ಇದನ್ನು ಹೇಳಿದ್ರೆ, ಯಾರಾದರೂ ಸಂವಿಧಾನವನ್ನು ಬದಲಾಯಿಸಬಾರದು ಅಂತ ಹೇಳಿದ್ರೆ ಅವರಿಗೆ ಸಂವಿಧಾನದ ಮೂಲ ಆಶಯವೇ ಗೊತ್ತಿಲ್ಲ. ಸಂವಿಧಾನ ಬದಲಾಯಿಸಲ್ಪಡಬೇಕು ಅಂತ ಹೇಳಿದ್ದು ಇಂದಿರಾ ಗಾಂಧಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತ ಇರುವಾಗಲೇ ಜವಾಹರ್ಲಾಲ್ ನೆಹರು ಸಂಸತ್ನಲ್ಲಿ ಮಾತಾಡ್ತಾ ಏನ್ ಹೇಳಿದ್ರು ಗೊತ್ತಾ? ಸಂವಿಧಾನವನ್ನು ಕೊಲ್ಲಬೇಕು ಅಂತಂದ್ರೆ ನಿಮ್ಗಿರೋದು ಒಂದೇ ಒಂದು ಮಾರ್ಗ. ಜವಾಹರ್ಲಾಲ್ ನೆಹರು ಹೇಳಿದ್ದು ಮೊದಲನೇ ಪ್ರಧಾನಮಂತ್ರಿ. ಸಂವಿಧಾನವನ್ನು ಕೊಲ್ಲಬೇಕು ಅಂದ್ರೆ ನಿಮ್ಗಿರೋದು ಒಂದೇ ಒಂದು ಮಾರ್ಗ, ಸಂವಿಧಾನವನ್ನು ಪೂಜೆ ಮಾಡಿ. ಸಂವಿಧಾನವನ್ನು ಜೀವಂತವಾಗಿ ಉಳಿಸಬೇಕು ಅಂದ್ರೆ ಅದನ್ನು ಬದಲಾಯಿಸಬೇಕು. ಏನು ಇದು? ಆದ್ರೆ ನಮಗೀಗ ಹೇಳೋದೇನು? ನರೇಂದ್ರ ಮೋದಿ ಬರ್ತಾರೆ, ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ. ಆದ್ರೆ ನಾನು ಹೇಳಿರುವುದು ನೆಹರು ಮಾತು. ಉಲ್ಟಾ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು, ಸ್ವತಃ ಬಾಬಾ ಸಾಹೇಬರೇ ಬಂದ್ರು, ಇನ್ನು ಸಂವಿಧಾನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರು ಗೊತ್ತೇನು? ನರೇಂದ್ರ ಮೋದಿ ಈ ಮಾತನ್ನು ಹೇಳಿದ್ರು, ಬಾಬಾ ಸಾಹೇಬರು ಬಂದರೂ ಕೂಡ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಭಾರತವನ್ನು ಕಟ್ಟಿಕೊಟ್ಟಂತ ನೀತಿ ಇವರು. ಆದ್ರೆ ಅವ್ರು ಏನ್ ಮಾಡಿದ್ರು? ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ 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 ಅಂತಾನೆ ಪ್ರಜಾಪ್ರಭುತ್ವವನ್ನು ಧ್ವಂಸಗೊಳಿಸಿದ್ರು. ಸಂವಿಧಾನದ ಪುಸ್ತಕ ಯಾರ್ಯಾರು ನೋಡಿದಿರೋ ಅವರಿಗೆ ಗೊತ್ತಿರುತ್ತೆ. ದೊಡ್ಡ ಪುಸ್ತಕ, ವಿಸ್ತಾರವಾಗಿ ಇರುವಂತ ಪುಸ್ತಕ, ನೂರಾರು ವಿಧಿಗಳು ಅದರಲ್ಲಿವೆ, ಎಲ್ಲವನ್ನು ಹೊಂದಿರುವಂತ ಪುಸ್ತಕ. ಅಷ್ಟು ದೊಡ್ಡ ಪುಸ್ತಕ ಈ ರಾಹುಲ್ ಗಾಂಧಿ ಅವರು ಚಿಕ್ಕ ಪುಸ್ತಕ ತಿರುಗಾಡ್ತಾರೆ. ನಾನು ಒಂದಿನ ಕೇಳಿದ್ರೆ ಏನಿದೆ ಆ ಪುಸ್ತಕದಲ್ಲಿ ಅಂತ, ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರೂ ಆ ಪುಸ್ತಕ ತೋರಿಸ್ತಿದ್ರು. ಎಲ್ಲರೂ ಈ ಕೆಂಪು ಪುಸ್ತಕವನ್ನು ತೋರಿಸ್ತಾರೆ, ಈ ಪುಸ್ತಕದಲ್ಲಿ ಏನಿದೆ ಅಂತ ಕೇಳಿದ್ರೆ ಯಾರು ಹೇಳಿದ್ರು, ಇಂದಿರಾ ಗಾಂಧಿ ಸಂವಿಧಾನ ಹಾಳು ಹೆಂಗ್ ಮಾಡಿದ್ರು ಅಂತ ಬರ್ತಿದೆ ಅದರೊಳಗೆ. ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ. ಇನ್ನು ಅಷ್ಟು ಚಿಕ್ಕ ಪುಸ್ತಕ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಇದು ಕಾಂಗ್ರೆಸ್ಸಿನ ಸಾಧನೆ ಅಂತ. ಕಾಂಗ್ರೆಸ್ಸಿನ ಒಬ್ಬ ಮಂತ್ರಿ ಯಾರು ಅನ್ನೋಳೆ ಅಂತ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೂಡ ಆಗಿದ್ರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇಂದಿರಾ ಗಾಂಧಿ ಇದ್ದಾಗ ಹೇಳಿದ ಮಾತು, ಕೆಲ ಸಮಯದ ನಂತರ ಸಂವಿಧಾನ ಬದಲಾಯಿಸಲೇಬೇಕು, ಇದೇ ಅಂತಿಮ ಅಂತ ಯಾರು ಹೇಳೋದಿಲ್ಲ. ಸ್ಥಿರ ಸಂವಿಧಾನ ದೇಶದ ಪ್ರಗತಿಗೆ ದೊಡ್ಡ ತಡೆ, ಕಾಂಗ್ರೆಸ್ಸಿನ ನಾಯಕರು ಹೇಳಿದ್ದು. ಆದ್ರೆ ಇವತ್ತು ಹೇಳ್ತಾರೆ ಬದಲಾವಣೆ ಅನ್ನೋದನ್ನ ತಗೊಂಡು ಬಂದಿದ್ದೆ ನರೇಂದ್ರ ಮೋದಿ ಅಂತ. ಫೈನ್. ಈ ಸಂವಿಧಾನದ ವಿಚಾರಕ್ಕೆ ಬಂದಾಗ ಬಾಬಾ ಸಾಹೇಬರಿಗೆ ಸಂವಿಧಾನದಲ್ಲಿ 3 ಅತ್ಯಂತ ಪ್ರಮುಖ ಸಂಗತಿಗಳ ಮೇಲೆ ಪ್ರೀತಿ ಇತ್ತು. ಅದರ ಬಗ್ಗೆ ತುಂಬಾ ವಿಸ್ತಾರವಾದ ಚರ್ಚೆ ಮಾಡಿದ್ದಾರೆ. ಮೊದಲು ಸಂವಿಧಾನದ ಪ್ರಿಯಾಂಬಲ್, ಅದರ ಪ್ರಸ್ತಾವನೆ. ಆ ಪ್ರಸ್ತಾವನೆಯಲ್ಲಿ ಸಂವಿಧಾನ ಹೇಗಿರಬೇಕು ಅನ್ನೋದನ್ನ ತುಂಬಾ ವಿಸ್ತಾರವಾಗಿ ಬರೆದಿದ್ದಾರೆ. ಭಾರತ ಅಂದ್ರೆ ಏನು, ಇಲ್ಲಿ ಜನ ಏನು, ಎಲ್ಲವೂ ಕೂಡ ಪ್ರಸ್ತಾವನೆಯಲ್ಲಿ ಸಿಗುವಂತೆ ಬರೆದಿದ್ದಾರೆ. ಆದ್ರೆ ಕಾಂಗ್ರೆಸ್ ಬಾಬಾ ಸಾಹೇಬರ ಪ್ರಸ್ತಾವನೆಯನ್ನೇ ಚೇಂಜ್ ಮಾಡುವಂತ ಮಟ್ಟಕ್ಕೆ ಬಂತು. ಯಾವಾಗ ಮಾಡ್ತು, ಹೇಗ್ ಮಾಡ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಎರಡನೇದು, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಬಾಬಾ ಸಾಹೇಬರು ಕೊಟ್ಟರು. ಬಾಬಾ ಸಾಹೇಬರು ಯಾರಿಗೆ ಉಪಕಾರ ಮಾಡಿದ್ರು ಅಂತ ಕೇಳಿದ್ರೆ ಈ ದೇಶದ ಬಹುತೇಕ ಬುದ್ಧಿವಂತರು ಏನ್ ಹೇಳ್ತಾರೆ ಗೊತ್ತಾ? ಬಾಬಾ ಸಾಹೇಬರು ಈ ದೇಶದಲ್ಲಿ ದಲಿತರಿಗೆ ಉಪಕಾರ ಮಾಡಿದ್ರು, ಅವ್ರಿಗೆ ಮಾತನಾಡುವಂತ ಹಕ್ಕು ಕೊಟ್ಟರು ಅಂತ. ಅದರ ನಂತರ ಸತ್ಯ ಹೇಳಿದ್ರು, ಬಾಬಾ ಸಾಹೇಬರು ಇಲ್ಲದೆ ಹೋಗಿದ್ರೆ ಇವತ್ತು ಬಿಜಾಪುರಕ್ಕೆ ಬಂದು ನಾನು ಮಾತಾಡೋಗಿರ್ಲಿಲ್ಲ. ಸಿದ್ದರಾಮಯ್ಯನವರು ನಾನು ಯಾವ ಜಿಲ್ಲೆಗೆ ಹೋಗಬಾರ್ದು ಅಂತ ಪಟ್ಟಿ ಮಾಡಿಕೊಂಡಿದ್ದಾರೆ. ನನ್ನ ವಿರುದ್ಧ ಯಾವ್ಯಾವ ಪೊಲೀಸ್ ಸ್ಟೇಷನ್ ಏನೇನು ಕೇಸ್ ಇದೆ ಅಂತ ತೆಗೆಸ್ತಿದ್ದಾರೆ. ನಾನು ಹೋಗುವ ಊರುಗಳಲ್ಲಿ ಕಾಂಗ್ರೆಸ್ಸಿನ ಯುವ ತಂಡ ಹೋಗಿ ಪೊಲೀಸರಿಗೆ ಹೇಳುತ್ತೆ ಚಕ್ರವರ್ತಿ ಒಳಗೆ ಬಿಡಬೇಡಿ ಅಂತ. ಆದ್ರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಇವ್ರು ಏನೇನು ಕೇಸ್ ಹಾಕಿದಾರೋ ನನ್ನ ಮೇಲೆ ಇದುವರೆಗೂ ಯಾವ ಕೇಸು ಕೂಡ ನನ್ನನ್ನ ಯಾವ ಜಿಲ್ಲೆಗೂ ಹೋಗದಂತೆ ತಡೆಯುವ ತಾಕತ್ತಿರುವಂತ ಕೇಸುಗಳಲ್ಲ. ಚಕ್ರವರ್ತಿ ಸೂಲಿಬೆಲೆಯ ಮೇಲೆ ಇದುವರೆಗೂ ಒಂದೇ ಒಂದು ಆರೋಪ, ಈತನ ಭಾಷಣದ ಕಾರಣದಿಂದಾಗಿ ಕೋಮುದ್ವೇಷ ಉಂಟಾಗಿದೆ, ಜಗಳ ಉಂಟಾಗಿದೆ ಅಂತ ಇದುವರೆಗೂ ಹೇಳಿಲ್ಲ. ಯಾಕಂದ್ರೆ ಇತಿಹಾಸದ ಸತ್ಯಾಸತ್ಯತೆಗಳನ್ನ ನಾನು ಮುಂದಿರ್ತೀನಿ. ಒಪ್ಕೊಂಡ್ರೆ ಒಪ್ಕೊಳ್ಳಿ, ಬಿಟ್ಟ ಬಿಡಿ. ನಾನು ಸತ್ಯವನ್ನ ಹೇಳುವಾಗ ಮುಲಾಜಿಲ್ಲ. ಹಾರ್ಟ್ ಅಟ್ಯಾಕ್ ಆದ್ರೂ ಜನ ಸಾಯ್ತಾರೆ. ಅದಕ್ಕಿಂತ ಮುಂಚೆ ಸತ್ಯ ಹೇಳಿಯೇ ಸಾಯೋದು ಒಳ್ಳೆದಿಲ್ಲ. ಯಾಕೆ? ಎರಡು ದಿನ ಅಂತ ಬದುಕದಿದೆ, ಬದುಕೋಕ್ಕಿಂತ ಮುಂಚೆ ಸತ್ಯವನ್ನು ಹೇಳಿ ಸಾಯ್ಬೇಕು ಅಂತ ನಾನಂತೂ ನಿಶ್ಚಯ ಮಾಡಿದ್ದೀನಿ. ಏನ್ ಮಾಡ್ತೀರೋ ನೀವು ಮಾಡ್ಕೊಳ್ಳಿ, ನಾನೇನ್ ಮಾಡ್ಬೇಕು ಅದನ್ನ ಮಾಡಿಯೇ ಮಾಡ್ತೀನಿ ಅಂತ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರುವ ಶಕ್ತಿ ಎಂತದ್ದು ಅಂತಂದ್ರೆ
ನಾನು ಬಾಬಾ ಸಾಹೇಬರನ್ನ ಯಾವತ್ತು ಪ್ರಾತಸ್ಮರಣೀಯರು ಅಂತ ಭಾವಿಸ್ತೇನೆ. ಯಾಕೆ ಗೊತ್ತೇನು, ನಾನು ಚಿತ್ತಾಪುರ ಅಂತ ಜಾಗಕ್ಕೆ ಹೋಗ್ಬೇಕಿತ್ತು, ಕಲಬುರಗಿಗೆ. ಚಿತ್ತಾಪುರಕ್ಕೆ ಹೋಗ್ಬೇಕಾದಾಗ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಏನ್ ಮಾಡಿದ್ರು, ಅಲ್ಲಿನ ಪೊಲೀಸರಿಗೆ ಹೇಳಿದ್ರು ಇವನು ತಡಿಬೇಕು. ತಡೆದಿದ್ದು ಯಾವಾಗ ಗೊತ್ತಾ, ರಾತ್ರಿ 11:30 ಕಲಬುರಗಿಗೆ ಹೋಗ್ತಿದ್ದಾರೆ. ನನ್ನ ತಡೆದ್ರು. ಪೊಲೀಸರು ಬಂದು ನನ್ನ ಕಿವಿಯಲ್ಲಿ ಹೇಳಿದ್ರು, ನೀವು ಬಂದ್ರೆ ಗಲಾಟೆ ಆಗೋ ಚಾನ್ಸಸ್ ಇದೆ. ನಾನು ಆಯ್ತು, ಗಲಾಟೆ ಆಗುತ್ತೆ ಅಂತಂದ್ರೆ ಪೊಲೀಸರ ಜವಾಬ್ದಾರಿ ಏನು? ನೀವು ಪ್ರೊಟೆಕ್ಷನ್ ಕೊಡಿ, ಗಲಾಟೆ ಆಗ್ತಿರೋ ನೋಡ್ಕೊಡಿ, ಗಲಾಟೆ ಮಾಡೋದು ಮಾಡಕ್ ಹಾಕೊಡಿ, ನನ್ ಬಿಡಿ ಅಂತ. ಇಲ್ಲ ಸರ್, ನೀವು ಬಿಡಬಾರ್ದು, ಯಾವುದೇ ಲೆಟರ್ ಇಲ್ಲ, ಆರ್ಡರ್ ಇಲ್ಲ, ಎಮರ್ಜೆನ್ಸಿ. ನಾನಂದ್ರೆ ಲೆಟರ್ ಬರೋದು ಹೋಗಲ್ಲ, ಲೆಟರ್ ಬರಲ್ಲ ಅಂದ್ರೆ ಕಲಬುರಗಿಗೆ ಹೋಗ್ತೀನಿ, ಅದು ಯಾರು ತರ ನೋಡ್ಬಿಡ್ತೀನಿ ಅಂತ. ರಾತ್ರಿ 12 ಗಂಟೆಗೆ ಎಮರ್ಜೆನ್ಸಿಗೆ ಹೆಂಗ್ ಸೈನ್ ಮಾಡಿಸ್ಕೊಂಡ್ರು, ಹಂಗೆ ಮ್ಯಾಜಿಸ್ಟ್ರೇಟ್ ನ ಎಬ್ಬಿಸಿ ಅವ್ರ ಹತ್ರ ರಾತ್ರಿ 11:00 ಸೈನ್ ಮಾಡಿಸ್ಕೊಂಡು ನಂಗೆ ಹೇಳಿದ್ರು ನೀವು ಬರಬಾರ್ದು ಅಂತ. ನಾನು ಲೆಟರ್ ಕೊಟ್ರಲ್ಲ, ಈಗ ಬಾಬಾ ಸಾಹೇಬ್ ಯಾರು ಅಂತ ತೋರಿಸ್ತೀನಿ. ಬೆಳಿಗ್ಗೆ 9:00 ಕೋರ್ಟ್ ಅಲ್ಲಿ ನಾವು ಫೈಲ್ ಮಾಡಿದ್ವಿ. 10:10 ಕೋರ್ಟ್ ಇಂದ ಆರ್ಡರ್ ಬಂತು, ಯಾರಿಗೆ ಬಿಡಲ್ಲ ಅಂತ ಹೇಳಿದ್ದು, ಅವ್ರನ್ನು ಬಿಡಬೇಕು. ಅಷ್ಟೇ ಅಲ್ಲ, ಪೊಲೀಸರ ನಿಂತು ಪ್ರೋಗ್ರಾಮ್ ಅರೇಂಜ್ ಮಾಡಬೇಕು. ಓದ್ಬಿಡಿದ್ರು ಜಡ್ಜ್ ಸಾಹೇಬ್. ಯಾವ ಕಾರಣದ ಮೇಲೆ? ಬಾಬಾ ಸಾಹೇಬ್ ಕೊಟ್ಟಿರುವಂತ ಸಂವಿಧಾನದ ಆಧಾರದ ಮೇಲೆ. ಇವತ್ತು ಬಾಬಾ ಸಾಹೇಬ್ ಇಲ್ಲದೆ ಹೋಗಿದ್ರೆ ನಾನು ಮಾತಾಡುವಂತಿರ್ಲಿಲ್ಲ, ನೀವು ಮಾತಾಡುವಂತಿರ್ಲಿಲ್ಲ, ಈ ಕಾರ್ಯಕ್ರಮಗಳಿರಲಿಲ್ಲ, ಈ ದೇಶ ಹೀಗೆ ನಡೀತಾ ಇರಲಿಲ್ಲ. ಹೀಗಾಗಿಯೇ ಬಾಬಾ ಸಾಹೇಬರು ಗ್ರೇಟ್ ರೀ. ಆ ಕಾರಣಕ್ಕೆ ಬಾಬಾ ಸಾಹೇಬರನ್ನ ಕಂಡ್ರೆ ಕಾಂಗ್ರೆಸ್ನವರಿಗೆ ಉರಿ. ಯಾಕೆ ಹೊಟ್ಟೆ ಉರಿ ಅಂತಂದ್ರೆ, ಇವರಿಂದಾಗಿಯೇ ಈ ದೇಶದ ಜನರಿಗೆ ಮಾತನಾಡುವ ಶಕ್ತಿ ಬಂತಲ್ಲ ಅಂತ ಅವರಿಗೆ ಆಕ್ರೋಶ ಇದೆ. ಈ ಕಾರಣಕ್ಕೆ ಬಾಬಾ ಸಾಹೇಬರು ಅವತ್ತಿಂದಲೂ ಬಾಬಾ ಸಾಹೇಬ್ ಈ ಪರಿವಾರವನ್ನು ನಿರ್ವಹಿಸುವ ಬಂದಿದ್ದಾರೆ. ಜವಾಹರ್ಲಾಲ್ ನೆಹರು ಸಂವಿಧಾನದ ಕರಡು ಸಮಿತಿ ಎಲ್ಲ ಸಮಿತಿ ರಚನೆ ಆದಾಗ ಅದಕ್ಕೊಂದು ಪ್ರಿಯಾಂಬಲ್ ಆಗಿ ಮಾತನಾಡ್ತಾರೆ, ಪ್ರಸ್ತಾವನೆಯಾಗಿ. ಅದ್ಭುತವಾದ ಭಾಷಣ ಅಂತ ಕಾಂಗ್ರೆಸ್ ಕೊಂಡಾಡ್ತಾರೆ. ಆ ಭಾಷಣ ಮುಗಿದ ಮೇಲೆ ಆ ಪ್ರಸ್ತಾವನೆ ಒಪ್ಕೋಬೇಕಿತ್ತು ಎಲ್ಲರೂ. ಇದ್ದಕ್ಕಿದ್ದಂತೆ ಸ್ಪೀಕರ್ ಏನ್ ಮಾಡಿದ್ರು, ಬಾಬಾ ಸಾಹೇಬ್ರೆ ನೀವು ಮಾತಾಡಿ. ಬಾಬಾ ಸಾಹೇಬರು ಸಡನ್ ಆಗಿ ಎದ್ದಿದ್ರು, ಪ್ರಿಪೇರ್ ಆಗಿರ್ಲಿಲ್ಲ ಪಾಪ. ಅವ್ರು ಎದ್ದಿದ್ದು ಹೇಳಿದ್ರು, ನಾನು ಬೇರೆಯವರೆಲ್ಲ ಮಾತಾಡ್ತಾರೆ ಆಮೇಲೆ ನನಗೆ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಡೈರೆಕ್ಟ್ ಆಗಿ ನನಗೆ ಕೊಟ್ಬಿಟ್ರಲ್ಲ, ಇರ್ಲಿ ಅಂತ ಹೇಳಿ ಬಾಬಾ ಸಾಹೇಬರು ನೆಹರು ಮಾತಾಡಿದಕ್ಕೆ ಒಂದೊಂದಕ್ಕೂ ಕೌಂಟರ್ ಕೊಟ್ಟು 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 ಹೇಗೆ ಪ್ರೆಸೆಂಟ್ ಮಾಡಿದ್ರು ಅಂದ್ರೆ ಉಳಿದೊಳ್ಳ ಗಾಬರಿ ಆಗ್ಬಿಟ್ರು. ಬಾಬಾ ಸಾಹೇಬ್ರಂತ ಸಮರ್ಥ ವ್ಯಕ್ತಿ ಇಲ್ಲಿ ಮತ್ತೊಬ್ಬ ಇಲ್ಲ ಅಂತ ಎಲ್ರಿಗೂ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಬಾಬಾ ಸಾಹೇಬ್ ಅಧ್ಯಯನ ಆರ್ಡಿನರಿ ಅಲ್ಲ ರೀ, ನಮ್ಮ ಕಾಲದ ಋಷಿ ಅಂತ ನಾನು ಯಾವತ್ತೂ ಭಾವಿಸ್ತೀನಿ. ಆ ಮನುಷ್ಯನ ಅಧ್ಯಯನ ಅಷ್ಟು ಆಳವಾಗಿ ಅವರ ಮನೆಯಲ್ಲಿದ್ದ ಪುಸ್ತಕಗಳ ಸಂಖ್ಯೆ 2.5 ಲಕ್ಷದಷ್ಟಿತ್ತು. ತೀರಾ ಸಾಯುವ ದಿನವೂ ಕೂಡ ಅವರ ಹಾಸಿಗೆ ಪಕ್ಕದಲ್ಲಿ ಪುಸ್ತಕಗಳನ್ನು ಇಟ್ಕೊಂಡು ಅವ್ರು ತೀರ್ಕೊಂಡಿದ್ರು ಅಂತ ಅವ್ರ ಪರ್ಸನಲ್ ಸೆಕ್ರೆಟರಿ ಬರೀತಾರೆ. ಆ ಪರಿ ಓದೋರದ್ದು ಅವರನ್ನು ತಡೆಯಕ್ಕೆ ಸಾಧ್ಯ ಇದೆಯೇನು? ಆದ್ರೆ ಜವಾಹರ್ಲಾಲ್ ನೆಹರು ಇದಕ್ಕೆ ಧನ್ಯವಾದವನ್ನು ಸಮರ್ಪಿಸಬೇಕಾದಾಗ ಆ ಧನ್ಯವಾದದಲ್ಲಿ ಬಾಬಾ ಸಾಹೇಬರ ಹೆಸರನ್ನೂ ಹೇಳದೆ ನಾನು ಇದನ್ನು ತಿರಸ್ಕರಿಸಿದ್ದೀನಿ ಅನ್ನೋ ತರ ಮಾಡಿ ಅವರು ಹೇಗೆ ಹೇಳಿದ್ರು ಅದೇ ಒಪ್ಪಿಕೊಳ್ಳುವಂತೆ ಮಾಡಿಬಿಟ್ರು. ಬಟ್ ಬಾಬಾ ಸಾಹೇಬರು ಇಲ್ಲದೆ ಹೋಗಿದ್ರೆ ನಮ್ಗೆ ಬರ್ತಿರ್ಲಿಲ್ಲ. ಎರಡನೇದು, ಬಾಬಾ ಸಾಹೇಬರು ಇಡೀ ಸಂವಿಧಾನದ ಪ್ರಕ್ರಿಯೆ ಮುಗಿದ ಮೇಲೆ ಕೊನೆಯಲ್ಲಿ ಒಂದು ಭಾಷಣ ಮಾಡಿದ್ರು. ಆ ಭಾಷಣದ ಒಂದು ಮಾತು ಹೇಳಿದ್ರು, ಬಹಳ ಚೆನ್ನಾಗಿದೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೇಳಬೇಕು, ನೀವು ಯಾವುದೇ ಪಾರ್ಟಿಯಲ್ಲಿ ನೀವು ಏನೇ ಕೆಲಸ ಮಾಡಿ, ಬಾಬಾ ಸಾಹೇಬರ ಈ ಮಾತು ಗೋಲ್ಡನ್ ವರ್ಡ್ಸ್. ಏನ್ ಹೇಳಿದ್ರು ಗೊತ್ತಾ ಬಾಬಾ ಸಾಹೇಬರು? ಕೊನೆಯಲ್ಲಿ ಹೇಳಿದ್ರು, ನಾನು ಸಂವಿಧಾನವೇನೋ ಕೊಟ್ಟಿದ್ದೀನಪ್ಪ, ಈ ಸಂವಿಧಾನ ಒಳ್ಳೆದೋ ಕೆಟ್ಟದೋ ಅಂತ ನೀವು ಕೇಳಿದ್ರೆ ನನಗೇನು ಅಂತ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ಸಂವಿಧಾನವನ್ನ ಯಾರು ಆಚರಣೆಗೆ ತರ್ತಾರೋ ಅವರ ಮೇಲೆ ಇದು ಒಳ್ಳೆಯದೋ ಕೆಟ್ಟದ್ದೋ ಅಂತ ನಿರ್ಭರವಾಗುತ್ತೆ. ಕೆಟ್ಟ ವ್ಯಕ್ತಿ ಕೈಯಲ್ಲಿ ಸಂವಿಧಾನ ಹೋದ್ರೆ ಸಂವಿಧಾನವೂ ಕೆಟ್ಟದ್ದಾಗುತ್ತೆ, ಒಳ್ಳೆಯ ವ್ಯಕ್ತಿ ಕೈಯಲ್ಲಿ ಸಂವಿಧಾನ ಇದ್ರೆ ಅದು ಕೂಡ ಒಳ್ಳೆಯದಾಗುತ್ತೆ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಗೊತ್ತಿಲ್ಲ ಅವ್ರಿಗೆ ಇಂದಿರಾ ಗಾಂಧಿ ಬಗ್ಗೆ ಗೊತ್ತಿತ್ತೇನೋ, ಇದೇ ಸಂವಿಧಾನವನ್ನು ಹಿಡ್ಕೊಂಡು ಆ ಪುಣ್ಯಾತ್ಮಿ ಎಮರ್ಜೆನ್ಸಿ ಆಗುತ್ತೆ. ಅವ್ರಿಗೆ ಗೊತ್ತಿತ್ತು ಕೆಟ್ಟವ್ರ ಕೈಲಿದ್ರೆ ಏನಾಗುತ್ತೆ ಅಂತ, ಒಳ್ಳೆಯವ್ರ ಕೈಲಿದ್ರೆ ಏನಾಗುತ್ತೆ ಅಂತಲೂ ಗೊತ್ತಿತ್ತು. ಹೀಗಾಗಿ ಇದು ಒಳ್ಳೆಯದು ಕೆಟ್ಟದ್ದಲ್ಲ. ಎರಡನೇದು ಹೇಳಿದ್ರು ಗೊತ್ತಾ? ಎರಡನೇದು ಬಾಬಾ ಸಾಹೇಬ್ ಹೇಳಿದ್ರು, ಈ ಸಂವಿಧಾನ ನನಗೆ ಬಹಳ ಭಯ ಇದೆ. ಭಾರತದಲ್ಲಿ ನಮ್ಮ ಸಂವಿಧಾನ ಬಂದ ಮೇಲೆ ಪ್ರಜಾಪ್ರಭುತ್ವ ಬರುತ್ತೆ ಅಂತಲ್ಲ, ಭಾರತ ಯಾವತ್ತಿದ್ರೂ ಪ್ರಜಾಪ್ರಭುತ್ವ ರಾಷ್ಟ್ರವೇ, ಗಣರಾಜ್ಯಗಳಿದ್ವು. ಆದ್ರೆ ಆಮೇಲೆ ಮೊಹಮ್ಮದ್ ಬಿನ್ ಕಾಸಿಂ ಎಲ್ಲ ಆಕ್ರಮಣ ಮಾಡುವಾಗ ಈ ದೇಶ ಛಿದ್ರವಾಗಿ ಪ್ರಜಾಪ್ರಭುತ್ವವನ್ನು ಕಳ್ಕೊಳ್ತಲ್ಲ. ನನಗೆ ಈಗಲೂ ಕೂಡ ಯಾವ್ದಾದ್ರೂ ಪಕ್ಷಗಳು ಅಧಿಕಾರಕ್ಕೆ ಬಂದವರು ನನ್ನದ್ದೇ ಹಿತಾಸಕ್ತಿ ಮೇಲೂ ನನ್ನ ಪಕ್ಷದ ಮೇಲೂ ಅಂತ ಬಡದಾಡ್ತಾ ಈ ದೇಶದ ಪ್ರಜಾಪ್ರಭುತ್ವವನ್ನ ನಾಶ ಮಾಡಿಬಿಡ್ತಾರ ಅಂತ ಭಯ ಆಗ್ತಿದೆ ಅಂತ ಬಾಬಾ ಸಾಹೇಬರು ಭಯವನ್ನು ವ್ಯಕ್ತಪಡಿಸಿದ್ರು. ಇಂದಿರಾ ಗಾಂಧಿ ಹೇಳಿದ್ರು, ನಿಮ್ ಭಯ ಕರೆಕ್ಟ್ ಆಗಿದೆ, ನಾನು ಹಂಗೆ ಮಾಡಿದೆ ನೋಡಿ ಅಂತ ಇಂದಿರಾ ಗಾಂಧಿ ಅದನ್ನೇ ಮಾಡಿದ್ರು. ಬಾಬಾ ಸಾಹೇಬರ ಕೊನೆ ಭಾಷಣದಲ್ಲಿ ಏನೇನ್ ಮಾಡಿದ್ರು ಇಂದಿರಾ ಗಾಂಧಿ ಅದನ್ನು ಮಾಡಿದ್ರು. ಮಿತ್ರ, ಬಾಬಾ ಸಾಹೇಬರ ಸಂವಿಧಾನಕ್ಕೆ ತಿದ್ದುಪಡಿ ಇದೆಯಲ್ಲ, ನಾನು ಎಮರ್ಜೆನ್ಸಿಗೆ ಹೋಗೋಕ್ಕಿಂತ ಮುಂಚೆ ಒಂದು
ಪತ್ರಿಕೆ ಕೊಡಬೇಕು. ಎಷ್ಟು ಮೋಸ ಮಾಡಿದ್ರಲ್ಲ ಬಾಬಾ ಸಾಹೇಬರಿಗೆ ಹೇಳಲಿಕ್ಕೆ. ಬಾಬಾ ಸಾಹೇಬರು ಬದುಕಿದ್ದಾಗಲೇ ಒಂದು ಘಟನೆ ನಡೀತು. 1950ರಲ್ಲಿ ನಾವು ಸಂವಿಧಾನವನ್ನ ಅಕ್ಸೆಪ್ಟ್ ಮಾಡ್ಕೊಂಡು 2 ತಿಂಗಳಾಗಿತ್ತಷ್ಟೇ. ಒಂದು ಪತ್ರಿಕೆ ಕ್ರಾಸ್ ರೋಡ್ಸ್ ಅಂತ ಪತ್ರಿಕೆ, ಕಮ್ಯುನಿಸ್ಟ್ ಪತ್ರಿಕೆ. ಈ ಕೇರಳದಲ್ಲಿ ಒಂದು 18-20 ಜನ ಕಮ್ಯುನಿಸ್ಟರನ್ನ ಜೈಲಲ್ಲಿ ಗುಂಡಿಟ್ಟು ಕೊಲ್ಲಲಾಗಿತ್ತು. ಆ ಕ್ರಾಸ್ ರೋಡ್ಸ್ ಪತ್ರಿಕೆಯ ರೋಮೇಶ್ ಥಾಪರ್ ಎಡಿಟರ್ ಏನ್ ಮಾಡಿದ್ರು, ಸರ್ಕಾರವನ್ನ ಟೀಕಿಸಿ, ಆ ತಮಿಳುನಾಡು ಪ್ರಾಂತ್ಯ ಆಗಿತ್ತು, ಸರ್ಕಾರವನ್ನ ಚೆನ್ನಾಗಿ ಟೀಕಿಸಿ ಬರೆದ್ರು. ಈ ನೆಹರು ತಡ್ಕೊಳಕ್ಕಾಗಲಿಲ್ಲ. ಆ ಪತ್ರಿಕೆ ಯಾವಾಗಲೂ ಜವಾಹರ್ಲಾಲ್ ನೆಹರು ವಿದೇಶಿ ನೀತಿಯನ್ನು ಟೀಕಿಸಿ ಬರೀತಾ ಇತ್ತು ಅಂತ ಏನ್ ಮಾಡಿದ್ರು ಗೊತ್ತಾ, ತಮಿಳುನಾಡು ಸರ್ಕಾರಕ್ಕೆ ಚೇತಾವಣೆ ಮಾಡಿ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಈ ಪತ್ರಿಕೆಯನ್ನು ನಿಷೇಧ ಮಾಡಿಸಿದ್ರು. ಸ್ವತಂತ್ರ ಭಾರತದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದ್ದಾಗ್ಯೂ ಅದನ್ನು ನಿಷೇಧ ಮಾಡಿಸಿದ್ರು. ಎರಡನೇದೇನಾಯ್ತು, ಸಂಘದ ಇನ್ನೊಂದು ಪತ್ರಿಕೆ ಇತ್ತು, ಆರ್ಗನೈಸರ್. ದೇಶ ವಿಭಜನೆಯಾದಾಗ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಡಿವೈಡ್ ಆಗುತ್ತಲ್ಲ, ಈ ಪಾಕಿಸ್ತಾನದಲ್ಲಿ ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ ಅಂತ ಜವಾಹರ್ಲಾಲ್ ನೆಹರು ಮೇಲೆ ನಿರಂತರ ಆಕ್ರಮಣ ಮಾಡ್ತಾ ಇದ್ರು. ಏನ್ ಮಾಡ್ತಿದ್ದೀರಾ ನೀವು ಅಂತ. ಜವಾಹರ್ಲಾಲ್ ನೆಹರು ಹೆಂಗಾದ್ರು ಮಾಡಿ ಇದಕ್ಕೂ ಒಂದು ಪಾಠ ಕಲಿಸಬೇಕು ಅಂತಿತ್ತು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಆರ್ಗನೈಸರ್ ಪತ್ರಿಕೆ ಇನ್ ಮುಂದೆ ಏನಾದ್ರು ಬರಿಬೇಕು ಅಂದ್ರೆ ಸರ್ಕಾರದ ಪರ್ಮಿಷನ್ ತಗೋಬೇಕು ಅಂದ್ರು. 2 ಪತ್ರಿಕೆಗಳು ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ 6 ಜನ ಜಡ್ಜಿಗಳು ಕೂತರು, ಬೆಂಚ್ ಅದು. ಆ 6 ಜನ ಜಡ್ಜಿಗಳು ಎಲ್ಲ ವಿಚಾರಣೆ ಆಲಿಸಿ 5 ಜನ ಜಡ್ಜ್ ಏನ್ ಮಾಡಿದ್ರು ಅಂತಂದ್ರೆ, ಇದು ತಪ್ಪು, ಜವಾಹರ್ಲಾಲ್ ನೆಹರು ಮಾಡಿದ ತಪ್ಪು ಅಥವಾ ಈ ಕೇಂದ್ರ ಸರ್ಕಾರ ಮಾಡಿದ ತಪ್ಪು, ಇವರಿಗೆ ಮಾಡಿರುವಂತ ಈ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಅವರು ಪೂರ್ಣ ಬಹುಮತದಿಂದ ಬಂದ್ರು. ಫಸಲ್ ನಲ್ಲಿ ಮಾತ್ರ 2 ಕೇಸ್ನಲ್ಲಿ ಇದ್ರ ವಿರುದ್ಧಕ್ಕೆ ನಿಂತು. 2 ಕೇಸ್ನಲ್ಲಿ ಇದರ ನಿರ್ಣಯವನ್ನು ಬರೆದವರು ಪತಂಜಲಿ ಶಾಸ್ತ್ರಿ ಅಂತ, ವಿರೋಧ ಮಾಡಿದವರು ಫಸಲ್ ಅಲ್ಲಿ ಇದ್ದ. ಪತಂಜಲಿ ಶಾಸ್ತ್ರಿಯವರು ಮುಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಬೇಕಾಗಿತ್ತು. ಜವಾಹರ್ಲಾಲ್ ನೆಹರು ಹೇಳಿದ್ರು, ನನ್ನ ವಿರುದ್ಧ ಮಾತಾಡ್ತಾನೆ, ನೀನ್ ಚೀಫ್ ಜಸ್ಟಿಸ್ ಆಗಿ ಬಿಡೋಲ್ಲ ಅಂತ ಬಿಡ್ಲಿಲ್ಲ. ಉಳಿದ ಜಡ್ಜಿಗಳೆಲ್ಲ ಗಲಾಟೆ ಮಾಡಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಜವಾಹರ್ಲಾಲ್ ನೆಹರು ಬಾಯಿ ಮುಚ್ಕೊಂಡು ಅವ್ರನ್ನ ಕಳಿಸ್ಬೇಕಾಗಿ ಬಂತು. ಆದ್ರೆ ತನ್ನ ಸಪೋರ್ಟಿಂಗ್ ನಿಂತ ಫಸಲ್ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ, ನಿವೃತ್ತಿ ಆದ ನಂತರವೂ ಜಡ್ಜ್ ಆಗಿ ಮುಂದುವರಿಸಿದ್ರು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಅಸ್ಸಾಂಗೆ ಬಿಹಾರ್ಗೆ ರಾಜ್ಯಪಾಲರನ್ನಾಗಿ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, 1956ರಲ್ಲಿ ರಾಜ್ಯ ವಿಂಗಡಣೆ ಆಗಬೇಕು ಅಂತ ಬಂದಾಗ ಅದಕ್ಕೆ ನೀವೇ ಅಧ್ಯಕ್ಷರಾಗಿ ಅಂದ್ರು. ಒಂದು ದೇಶಕ್ಕೆ ಅವರನ್ನು ಅಂಬಾಸಿಡರ್ ಆಗಿ ಕಳಿಸಿದ್ರು. ಯಾಕೆ? ನನ್ನ ವಿರುದ್ಧ ಯಾರಿದ್ದಾರೋ ಅವರನ್ನು ವಿರೋಧಿಸಿದ್ದಾರೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ಎಲ್ಲ ಫೇವರಿಸಮ್ ಒಬ್ಬರಿಗೆ ಕೊಟ್ಟರು. ಉಳಿದ 5 ಜನ ಜಡ್ಜಿಗಳನ್ನ ಕಾಲು ಕಸವಾಗಿ ಕಂಡಲ್ಲ. ಇದು ಸ್ವತಂತ್ರ ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಮಾಡಿದ ಕೆಲಸ. ಮಿತ್ರ, ಜವಾಹರ್ಲಾಲ್ ನೆಹರು ಇಲ್ಲಿಗೆ ನಿಲ್ಲಿಸಲಿಲ್ಲ. ಇದಕ್ಕೆ ಏನಾದರೂ ಮಾಡಬೇಕು, ಈ ಕೋರ್ಟ್ಗಳಿಗೆ ಪಾಠ ಕಲಿಸಬೇಕು ಅಂತ ಏನ್ ಮಾಡಿದ್ರು ಗೊತ್ತಾ, ಮೂಲಭೂತ ಹಕ್ಕುಗಳನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ರು, ಆ ಮೂಲಭೂತ ಹಕ್ಕುಗಳಿಗೆ ಒಂದು ಸೇರಿಸಿದ್ರು. ಏನ್ ಸೇರಿಸಿದ್ರು ಅಂತಂದ್ರೆ, ಈ ತರ ಸಮಾಜದ ವ್ಯವಸ್ಥೆಯನ್ನ ಹಾಳುಗೆಡುವಂತ ಪ್ರಯತ್ನವನ್ನು ಯಾರು ಮಾಡ್ತಾರೋ ಅವರಿಗೂ ಕೂಡ ಹಕ್ಕನ್ನ ಕಸಿದುಕೊಳ್ಬೇಕು, ನಿಷೇಧ ಇರಬೇಕು ಅಂತ ಒಂದು ಲೈನ್ ಆಡ್ ಮಾಡಿದ್ರು. ಅದಿರಲಿಲ್ಲ ಮೊದಲು. ಸಮಾಜದ ವ್ಯವಸ್ಥೆ ಹಾಳು ಮಾಡೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗ ನಾಳೆ ಸಿದ್ದರಾಮಯ್ಯ ಹೇಳ್ಬೋದು, ಚಕ್ರವರ್ತಿ ಬಿಜಾಪುರಕ್ಕೆ ಹೋಗಿ ಸಮಾಜದ ವ್ಯವಸ್ಥೆ ಹಾಳು ಮಾಡಿದ್ರು. ಯಾಕೆ ಹಾಳು ಮಾಡಿದ್ರು? ಹಳೆಯದನ್ನೆಲ್ಲ ನೆನಪಿಸ್ಕೊಟ್ಬಿಟ್ರು, ಸಮಾಜ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹೌದು, ನಿಷೇಧ ಒಳಕಳಿಸಿ ಅಂತ ಸಿದ್ದರಾಮಯ್ಯ ಒಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಇವರು ಪ್ರಜಾಪ್ರಭುತ್ವವನ್ನ ಹೆಂಗೆ ನಾಶ ಮಾಡ್ತಾರೆ ನೋಡಿ. ಆ ಕಾನೂನಿನ ಕುರಿತಂತೆ ನಾನು ಓದ್ತಾ ಇದ್ದ ಮೊನ್ನೆ ಪತ್ರಿಕೆಗಳಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಗೊತ್ತಾ, ಪತ್ರಿಕೆಗಳು ಹೇಳ್ತಾರೆ, ಯಾರಾದ್ರೂ ಕೋಮು ಪ್ರಚೋದನಕಾರಿ ಭಾಷಣ ಮಾಡಿದ್ರೆ, ಆ ಕೋಮು ಪ್ರಚೋದನಕಾರಿ ಭಾಷಣ ಸುಳ್ಳು ಸುದ್ದಿಯನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದರೆ ಅವರಿಗೆ 3 ವರ್ಷಗಳ ಕಾಲ ಜೈಲು. ಕೋಮು ಪ್ರಚೋದನೆ ಅಂದ್ರೆ ಏನು? ಡೆಫಿನೇಷನ್ ಇಲ್ಲ. ಅಕಸ್ಮಾತ್ ಅವ್ರ ಡೆಫಿನೇಷನ್ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಹಿಂದೂಗಳು ಮುಸಲ್ಮಾನರ ವಿರುದ್ಧ ಮಾತನಾಡಿದ್ರೆ ಕೋಮು ಪ್ರಚೋದನೆ. ವಕ್ಫ್ ಆಕ್ಟ್ ನ ವಿರುದ್ಧ ನೀವು ಮಾತನಾಡಬಾರದು, ಬಾಯಿ ಮುಚ್ಕೊಂಡಿರ್ಬೇಕು. ಅಕಸ್ಮಾತ್ ಮುಸಲ್ಮಾನರು ಹಿಂದೂಗಳ ವಿರುದ್ಧ ಮಾತನಾಡಿದ್ರೆ ಅದು ಕೋಮು ಪ್ರಚೋದನೆ ಅಲ್ಲ, ಯಾಕಂದ್ರೆ ಮೈನಾರಿಟಿಗಳು. ಆಯ್ತಪ್ಪ, ಕೋಮು ಪ್ರಚೋದನೆ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರು ಮಾತ್ರನಾ? ವೀರಶೈವರು ಮತ್ತು ಲಿಂಗಾಯತರ ನಡುವೆ ಬೆಂಕಿ ಹಚ್ಚಿದ್ರೆ ಅದು ಕೋಮು ಪ್ರಚೋದನೆ ಅಂತೀರೋ ಇಲ್ವೋ? ನಾನು ಸಿದ್ದರಾಮಯ್ಯನವ್ರು ಕೇಳಬೇಕು, ಸಿದ್ದರಾಮಯ್ಯನವರೇ, ಅಹಿಂದ ಅನ್ನುವಂತ ಒಂದು ಟೀಮ್ ಅನ್ನ ಕಟ್ಟಿಕೊಂಡು ನೀವು ಒಂದಷ್ಟು ಸಮಾಜದ ವರ್ಗಗಳ ವಿರುದ್ಧ ಎಲ್ಲ ಮಾತನಾಡ್ಕೊಂಡು ತಿರುಗಾಡ್ತಿರಲ್ಲ, ಅದನ್ನ ಕೋಮು ಪ್ರಚೋದನೆ ಅಂತ ಕರಿಬೇಕು ಅಥವಾ ಸೈಲೆಂಟ್ ಆಗಿ ಹೋಗ್ಕೋಬೇಕು? ನಿಮ್ಗೂ 3 ವರ್ಷ ನಮ್ಮ ಜೊತೆ ನಾವು ಕರ್ಕೊಂಡು ಹೋಗ್ಬೇಕು ಅಥವಾ ನೀವು ಅಲ್ಲಿರ್ಬೇಕು, ನಾವು ಒಳಗಿರ್ಬೇಕು? ನೀವ್ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಯಾವುದ ಅರ್ಥ ಏನು ಅಂತ ವ್ಯಾಪ್ತಿಯನ್ನ ಕೊಡದೆ
ಮೊದಲನೇ ತಿದ್ದುಪಡಿಯ ಮೂಲಕ ತಗೊಂಡು ಬಂದ್ರು. ಸಿಕ್ಕಾಪಟ್ಟೆ ವಿರೋಧ ಆಯ್ತು ಸಂಸತ್ನಲ್ಲಿ, ಇದನ್ನ ಒಪ್ಕೊಳ್ಳೋದಿಲ್ಲ ಅಂತ. ಆದ್ರೆ ಜವಾಹರ್ಲಾಲ್ ನೆಹರು ಬಹಳ ಬುದ್ಧಿವಂತರು, ಉಳಿದ 8-9 ತಿದ್ದುಪಡಿಯೊಂದಿಗೆ ಇದನ್ನು ಸೇರಿಸ್ಬಿಟ್ರು. ಯಾರು ವಿರೋಧ ಮಾಡ್ಲಿಕ್ಕಾಗದೆ ಇದು ಎಕ್ಸೆಪ್ಟ್ ಆಗುವಂತ ಸ್ಥಿತಿ ಬಂತು. ಆಗ ಬಾಬಾ ಸಾಹೇಬರು ತುಂಬಾ ನೊಂದಿಕೊಂಡು ಕಟ್ಟಿದಾಗ, ಭಾರತದ ಸ್ವಾತಂತ್ರ್ಯದ ಮಂದಿರವನ್ನು ಕಟ್ಟಿದಾಗ ಇಲ್ಲಿ ದೇವರುಗಳು ಬಂದು ಕೂತ್ಕೋತಾರೆ ಅನ್ಕೊಂಡಿದ್ದೆ, ದೆವ್ವಗಳು ಬಂದು ಕೂತ್ಕೊಳ್ತಾರ. ಇನ್ನು ಈ ದೆವ್ವಗಳ ಕೈಯಲ್ಲಿ ಸಂವಿಧಾನ ಕೊಡೋಕ್ಕಿಂತ ಸುಟ್ಟು ಹಾಕೋದು ಒಳ್ಳೇದು ಅಂತ ಬಾಬಾ ಸಾಹೇಬ್ ಹೇಳಿದ್ರು ಮಾತಿದ್ರು. ಯಾರ ಬಗ್ಗೆ ಹೇಳಿರಲ್ಲ, ನರೇಂದ್ರ ಮೋದಿ ಅವ್ರ ಬಗ್ಗೆ ಅಲ್ಲ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಬಗ್ಗೆ ಇಲ್ಲ. ಅವತ್ತು ಯಾರು ಆಳ್ವಿಕೆ ನಡೆಸ್ತಾ ಇದ್ರೋ ಅವರ ಕುರಿತಂತೆ ಬಾಬಾ ಸಾಹೇಬರು ಕೊಟ್ಟಂತ ಹೇಳಿಕೆ ಅನ್ನೋದನ್ನ ನೀವು ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಬಹುದು ಅಂತ. ಅದಕ್ಕೆ ನಾನು ಹೇಳೋದು, ಜವಾಹರ್ಲಾಲ್ ನೆಹರುಗೆ ಈ ದೇಶದ ಸಂವಿಧಾನವನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಜವಾಹರ್ಲಾಲ್ ನೆಹರುಗೆ ಈ ದೇಶದ ಜನತೆಯನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಜವಾಹರ್ಲಾಲ್ ನೆಹರುಗೆ ಈ ದೇಶದ ಪತ್ರಿಕೆಗಳನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಜವಾಹರ್ಲಾಲ್ ನೆಹರುಗೆ ಈ ದೇಶದ ನ್ಯಾಯಾಲಯ ವ್ಯವಸ್ಥೆಯನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಹೇಗಾದ್ರೂ ಮಾಡಿ ಇವೆಲ್ಲವನ್ನು ಧ್ವಂಸಗೊಳಿಸಬೇಕು ಅನ್ನುವ ಧಾವಂತ ಇತ್ತಲ್ಲ, ಇವೆಲ್ಲಕ್ಕೂ ಅವರು ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರ ಕಾಲದಲ್ಲಿ ಎಚ್ಚರಿಕೆ ಇದ್ದ ಜನ ತುಂಬಾ ಇದ್ದಿದ್ದರಿಂದ ಅವೆಲ್ಲ ಮಾಡ್ಲಿಕ್ಕಾಗಲಿಲ್ಲ. ಅದಾದ್ಮೇಲೆ ಬಂದು ನೋಡ್ರಪ್ಪ ಅವ್ರ ಮಗಳು ಸರ್ವಾಧಿಕಾರಿ. ಹಿಟ್ಲರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಕೋಪ ಬರುತ್ತೆ. ಸರ್ವಾಧಿಕಾರಿ ಅಂದ್ರೆ ಮೋಟ್ಲಿ ಅರ್ಥ ಆಗ್ಲಿಕ್ಕಿಲ್ಲ ಅವ್ರಿಗೆ. ಸರ್ವಾಧಿಕಾರಿ ಅಂದ್ರೆ ಹಿಟ್ಲರ್ ಬೇರೆ ಅರ್ಥ ಅಲ್ಲ. ಸರ್ವಾಧಿಕಾರಿ ಹೆಂಗೆ ಅಂತಂದ್ರೆ, ನಾನು ಏನ್ ಹೇಳ್ತೀನೋ ಅದು ಫೈನಲ್, ನಾನು ಹೇಳಿದ್ದನ್ನ ಯಾರು ಮೀರುವಂತಿಲ್ಲ ಎನ್ನುವಂತ ಭಾವನ ಇದ್ದಿದ್ದು ಆಕೆಗೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆಕೆ ಕೊನೆಗೆ ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ಹೇಳಿದ್ರು. ಎಮರ್ಜೆನ್ಸಿಯನ್ನ ಹೇಳಿ ಅದನ್ನು ಜೀರ್ಣಿಸಿಕೊಳ್ಳುವ ತಾಕತ್ತಿತ್ತಲ್ಲ, ಯಾರಾದ್ರೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಮರ್ಜೆನ್ಸಿ ಹೇಳಿದ ಕಥೆಯನ್ನು ನಿಮ್ ಜೊತೆ ಹಂಚ್ಕೊಳ್ತೀನಿ ನಾನು. ಯಾಕೆ ಎಮರ್ಜೆನ್ಸಿ ಹೇರಲಾಯಿತು? 1969ರಲ್ಲಿ ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ನಿಂದ ಹೊರಗೆ ಹಾಕಿದ್ರು, ಎಕ್ಸ್ಪೆಲ್ ಮಾಡಿದ್ರು. ಇಂದಿರಾ ಗಾಂಧಿ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ. ಇವತ್ತಿನ ಕಾಂಗ್ರೆಸ್ ಏನಿದೆಯಲ್ಲ ಅದರಲ್ಲಿ ಇಂದಿರಾ ಗಾಂಧಿ ಇರಲಿಲ್ಲ. ಆಮೇಲೆ ಕಾಂಗ್ರೆಸ್ ಐ ಅಂತ ಇಂದಿರಾ ಗಾಂಧಿ ಸೆಪರೇಟ್ ಮಾಡ್ಕೊಂಡ್ರು. ಹೀಗಾಗಿ ಸೆಪರೇಟ್ ಪಾರ್ಟಿ ಆಯ್ತು. ಆದ್ರೆ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದು, ಈ ಯುದ್ಧದಲ್ಲಿ ಭಾರತ ಗೆದ್ದು 1975 ಗೆದ್ದು. ಆದ್ರೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದಿರುವಂತಹ ಒಟ್ಟಾರೆ ಈ ಘಟನೆಗಳು ಏನಿದೆಯಲ್ಲ, ಭಾರತ ಪಾಕಿಸ್ತಾನದ ಯುದ್ಧ ಪ್ರತಿಯೊಂದು ಸೇರ್ಕೊಂಡಂತೆ ಇಂದಿರಾ ಗಾಂಧಿಯ ವ್ಯಾಲ್ಯೂನ ಯಾವ ಮಟ್ಟಕ್ಕೆ ತಗೊಂಡು ಹೋಯ್ತು ಅಂತಂದ್ರೆ, ಇಂದಿರಾ ಗಾಂಧಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಯ್ತು. ಅದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂದ್ರೆ ಹೆಂಗೆ, ಇಂದಿರಾ ಗಾಂಧಿ ಆರಾಮಾಗಿ ಗೆದ್ದು ಬಂದ್ಬಿಟ್ರು. ಆದ್ರೆ ಆಕೆಗೆ ಒಂದು ಅನುಮಾನ ಇತ್ತು. ಅನುಮಾನ ಏನಿತ್ತು ಅಂತಂದ್ರೆ, ನನ್ನ ಪಾರ್ಟಿ ಗೆಲ್ಲುತ್ತೇನೋ, ರಾಯಬರೇಲಿ ನನ್ನನ್ನು ಸೋಲಿಸ್ಬಿಟ್ರೆ ಏನ್ ಮಾಡಬೇಕು ಅಂತ ಆಕೆ ಸರ್ಕಾರದ ಎಲ್ಲ ವ್ಯವಸ್ಥೆಯನ್ನು ಬಳಸಿಕೊಂಡು ತಾನು ಗೆಲ್ಲಲಿಕ್ಕೆ ಬೇಕಾದ ಎಲ್ಲ ಕೆಲಸ ಮಾಡಿದ್ರು. ಮಿತ್ರ, ಇವತ್ತು ಇವಿಎಂ ಅಲ್ಲಿ ಮೋಸ ಆಯಿತು ಅಂತ ಕಾಂಗ್ರೆಸ್ ಹೇಳ್ಕೊಂಡು ತಿರುಗಾಡ್ತಾರೆ. ಕರ್ನಾಟಕದಲ್ಲಿ ಗೆದ್ದಾಗ ಇವಿಎಂ ಮೋಸ ಆಗಿರ್ಲಿಲ್ಲ, ತೆಲಂಗಾಣದಲ್ಲಿ ಗೆದ್ದಾಗ ಇವಿಎಂ ಮೋಸ ಆಗಲಿಲ್ಲ, ಡೆಲ್ಲಿನಲ್ಲಿ ಸೋತ ತಕ್ಷಣ ಇವಿಎಂ. ಅವರಿಗೆ ಪಂಜಾಬ್ನಲ್ಲಿ ಗೆದ್ದಾಗ ಇವಿಎಂ ಅಲ್ಲಿ ಮೋಸ ಆಗಿರೋದಿಲ್ಲ. ಎಲ್ಲಿ ತಾವು ಸೋಲ್ತೀವೋ ಇವಿಎಂ ಅಲ್ಲಿ ಮೋಸ ಆದ್ರೆ ಗೊತ್ತಿರಲಿ, ಚುನಾವಣೆಯಲ್ಲಿ ಮೋಸ ಮಾಡಿ ಅಕ್ರಮ ಮಾಡಿ ಗೆಲ್ಲುವಂತ ಮೊದಲ ಪರಿಪಾಠವನ್ನು ಈ ದೇಶಕ್ಕೆ ಕಲಿಸ್ಕೊಟ್ಟಿದ್ದೆ ಕಾಂಗ್ರೆಸ್. ನಾನು ಹೇಳ್ತಾ ಇಲ್ಲ, ಕೋರ್ಟ್ ಹೇಳ್ತಿರ್ಲಿಲ್ಲ. ನಾನು ಕಾಂಗ್ರೆಸ್ ಉತ್ತರ ಕೊಡಬೇಕು ಇದಕ್ಕೆಲ್ಲ. ಅವತ್ತು ಎಲೆಕ್ಷನ್ ಗೆದ್ದು ಪ್ರಧಾನಮಂತ್ರಿಯನ್ನು ಆಗಿ ಹೋದ್ರು. ಆದ್ರೆ ಅವರ ವಿರುದ್ಧ ನಿಂತಿದ್ದಂತ ರಾಜನಾರಾಯಣ್ ಅವರು ಕೋರ್ಟಿಗೆ ಹೋಗಿ ಹೇಳಿದ್ರು, ಈಕೆ ಸರ್ಕಾರದ ಎಲ್ಲ ವ್ಯವಸ್ಥೆಯನ್ನು ಬಳಸಿಕೊಂಡು ಎಲೆಕ್ಷನ್ ಫೈಟ್ ಮಾಡಿದ್ದಾರೆ, ಹೀಗಾಗಿ ಈಕೆಯ ಎಲೆಕ್ಷನ್ ನಲ್ ಅಂಡ್ ವಾಯ್ಡ್ ಅಂತ ಮಾಡಬೇಕು, ಈಕೆ ಎಲೆಕ್ಷನ್ಗೆ ನಿಲ್ಲುವಂತ ಅರ್ಹತೆ ಇಲ್ಲ ಅಂತ ಹೇಳಬೇಕು ಅಂತ ಕೋರ್ಟಿಗೆ ಹೋದ್ರು. 1971 ಕೋರ್ಟಿಗೆ ಹೋದ್ರು. ನಿರಂತರವಾಗಿ ವಿಚಾರಣೆಗಳು ನಡೀತಾ ಇದ್ವು. ಆ ವೇಳೆಗೆ ಸರಿಯಾಗಿ ಈ ದೇಶದಲ್ಲಿ ನಿಧಾನವಾಗಿ ಬೆಲೆ ಏರಿಕೆ ಜಾಸ್ತಿ ಆಯಿತು, ನಿರುದ್ಯೋಗ ಜಾಸ್ತಿ ಆಯಿತು, ಬಡತನದ ಹಾಹಾಕಾರ ಹೇಳ್ತು. ಅವರ ಮಗ ಇಂದಿರೆಯ ಮಗ ಸಂಜಯ ಇದ್ದಾನಲ್ಲ, ಸಂಜಯ್ ಗಾಂಧಿ ಯಾವ ಪರಿ ಭ್ರಷ್ಟಾಚಾರಕ್ಕೆ ಕೈ ಹಾಕ್ಬಿಟ್ಟ ಅಂತಂದ್ರೆ ಎಲ್ಲವೂ ಬಂದು ಇಂದಿರಾ ಗಾಂಧಿಯ ಕುತ್ತಿಗೆ ಸುತ್ತಕೊಳ್ತು. ಪರಿಣಾಮ ಏನಾಯ್ತು, ಈ ದೇಶದಲ್ಲಿ ಜನಾಂದೋಲನ ಭುಗಿಲೇಳಿತು. ಈ ಜನಾಂದೋಲನಕ್ಕೆ ನೇತೃತ್ವ ವಹಿಸಿದವರು ಜಯಪ್ರಕಾಶ್ ನಾರಾಯಣ್. ಇವತ್ತಿನ ತರುಣ ಪೀಳಿಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ಕಾಲದಲ್ಲಿ ನಾವು ಅಣ್ಣಾ ಹಜಾರೆ ನೋಡಿದ್ವಲ್ಲ, ಅದಕ್ಕಿಂತ 10 ಪಟ್ಟು ಹೆಚ್ಚು ಶ್ರೇಷ್ಠ ವ್ಯಕ್ತಿತ್ವ ಅದು ಜಯಪ್ರಕಾಶ್ ನಾರಾಯಣ್. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಎಂತ ಅದ್ಭುತವಾದ ವ್ಯಕ್ತಿತ್ವ ಅಂತಂದ್ರೆ, ಅವರ ಒಂದು ಕರೆಗೆ ಈ ದೇಶದ ಲಕ್ಷ ತರುಣರು ತಮ್ಮ ಮನೆಗಳನ್ನ ಬಿಟ್ಟು ಧಾವಿಸಿದ್ರು, ನಾವು ಬರ್ತಾ ಇದ್ದೀವಿ ಅಂತಂದು. ಅವ್ರು ಎಲ್ಲಿವರೆಗೂ ಹೋರಾಟ ಮಾಡಿದ್ರು ಅಂತಂದ್ರೆ, ಇಂದಿರಾ ಗಾಂಧಿ ಒಂದು ಘೋಷಣೆ ಕೊಟ್ಟರು, ಸಿಂಹಾಸನ ಖಾಲಿಗಳು ಜನತಾ ಆ ರಹಿ ಹೈ ಅಂತ. ಏನ್ ಚೆನ್ನಾಗಿದೆ ಘೋಷಣೆ ನೋಡಿ, ಖಾಲಿಗಳು ಸಿಂಹಾಸನ ಆ ರಹಿ ಹೈ ಜನತಾ ಅನ್ನುವಂತ ದಿನಕರರ ವಾಕ್ಯವನ್ನು ಬಳಸಿಕೊಂಡು
ಇಷ್ಟ ಆಗೋದಿಲ್ಲ ಈ ತರದ ಸರ್ವಾಧಿಕಾರಿಗಳಿಗೆ. ಅದಕ್ಕೆ ಏನ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ರು. ಆ ಯೋಚನೆ ಮಾಡುವಂತ ಹೊತ್ತಿಗೆ ಸರಿಯಾಗಿ 1975 ಜೂನ್ 12 ಅಲಹಾಬಾದ್ ಕೋರ್ಟ್ ತೀರ್ಪು ಕೊಡ್ತು, ಇಂದಿರಾ ಗಾಂಧಿ ಅಕ್ರಮವಾಗಿ ಚುನಾವಣೆ ಗೆದ್ದಿದ್ದಾರೆ, ಹೀಗಾಗಿ ಅವರ ಚುನಾವಣೆ ನಲ್ ಅಂಡ್ ವಾಯ್ಡ್. ಸದ್ಯಕ್ಕೆ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬಹುದು, ಇನ್ನೊಂದು 2 ವಾರಗಳ ಟೈಮ್ ಕೊಡ್ತೀವಿ, ಬೇರೆಯವರನ್ನ ಪ್ರಧಾನಮಂತ್ರಿಯಾಗಿ ಅವ್ರು ಇಳಿಬೇಕು, ಕೂರಿಸಿ ಅವ್ರು ಇಳಿಬೇಕು, ಮತ್ತು ಇನ್ನು 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ಎಲೆಕ್ಷನ್ ಸ್ಪರ್ಧಿಸುವಂತಿಲ್ಲ. 6 ವರ್ಷಗಳ ಕಾಲ ಎಲೆಕ್ಷನ್ ಸ್ಪರ್ಧಿಸುವಂತಿಲ್ಲ ಅಂತ ಕೋರ್ಟ್ ನಿಂದ ಶಿಕ್ಷೆಗೊಳಗಾದ ಇಂದಿರಾ ಗಾಂಧಿ. ಮಿತ್ರ, ಬೇರೆ ಯಾರಾದ್ರೂ ಏನ್ ಮಾಡ್ತಿದ್ರು ಗೊತ್ತಾ? ಮೊದಲು ರಾಜೀನಾಮೆ ಕೊಟ್ಟು ನಾನು ವಾಪಸ್ ಕೋರ್ಟಿಗೆ ಹೋಗ್ತೀನಿ, ಕೋರ್ಟ್ ನಲ್ಲಿ ಫೈಟ್ ಮಾಡಿ ವಾಪಸ್ ಪ್ರಧಾನಿ ಆಗ್ತೀನಿ ಅಂತ ಹೇಳಿದ್ರಲ್ಲ. ಆದ್ರೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು? 2 ವಾರ ಟೈಮ್ ಇದೆಯಲ್ಲ, ಹೈಕೋರ್ಟ್ಗೆ ಹೋಗ್ತೀನಿ. ಹೈಕೋರ್ಟ್ ಏನ್ ಹೇಳ್ತು, ಲೋಯರ್ ಕೋರ್ಟ್ ಏನ್ ಹೇಳಿದ್ಯೋ ಅದು ಕರೆಕ್ಟ್ ಆಗಿದೆ, 24ನೇ ತಾರೀಕು ಹೈಕೋರ್ಟ್ ರಿಪೋರ್ಟ್ ಕೊಡ್ತು, ಕರೆಕ್ಟ್ ಆಗಿದೆ, ನೀವು PM ಆಗಿ ಹೋಗ್ಬೋದು, ಸದನಕ್ಕೆ ಹೋಗ್ಬೋದು, ಆದ್ರೆ ಸದನದ ಯಾವುದೇ ಚರ್ಚೆಗಳಲ್ಲಿ ಭಾಗವಹಿಸುವಂತಿಲ್ಲ. ಯಾರಿಗೆ ಬೇಕು ಇಂತ ಅಧಿಕಾರ? ನೀವು PM ಆಗಿ ಹೋಗ್ಬೋದು, ಸದನದಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಂತಿಲ್ಲ. ಇಂದಿರಾ ಗಾಂಧಿ ಹೇಳಿದ್ರು ಅಷ್ಟಾದ್ರೂ ಸಾಕು, ಅಧಿಕಾರ ಬಿಡ್ಲಿಕ್ಕೆ ಸಿದ್ಧ ಇರಲಿಲ್ಲ ಅಂತ. ಪರಿವಾರದ ಅಧಿಕಾರ ದಾಹ ಹೆಂಗಿತ್ತು ನೋಡಿ, ಬಿಡ್ಲಿಕ್ಕೆ ನಾನು ಸಿದ್ಧ ಇಲ್ಲ ಅಂತ ಕೂತಿದ್ರು. ಆಗ ಜೋರಾಗಿರುವಂತಹ ಒಂದು ಆಂದೋಲನವನ್ನ ಜಯಪ್ರಕಾಶ್ ನಾರಾಯಣರು ಕರೆದ್ರು. ಜೂನ್ 25ನೇ ತಾರೀಕು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡದೊಂದು ಪ್ರೊಟೆಸ್ಟ್ ಕರೆಯಲಾಯಿತು. ಇಂದಿರಾ ಗಾಂಧಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಲಕ್ಷ ಸಂಖ್ಯೆಯಲ್ಲಿ ಜನ ಧಾವಿಸಿ ಬಂದರು. ಇಂದಿರಾ ಗಾಂಧಿ ಪತನಗೊಂಡು ಹೋಗ್ಬಿಟ್ಟು ಏನ್ ಮಾಡಬೇಕು? ಅಷ್ಟರ ಮೇಲೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ? ಯಾವಾಗ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿದ್ದೋ, ತನ್ನ ಆತ್ಮೀಯನಾಗಿದ್ದಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಿದ್ಧಾರ್ಥ ಶಂಕರ್ ರೇನ್ ಕರೆಸ್ಕೊಂಡು ಇದರಿಂದ ಹೊರಗೆ ಬನ್ನಿ, ಏನಾದ್ರೂ ಉಪಾಯ ಮಾಡ್ಬೇಕಲ್ಲ, ಸರಿಯಾದ ಪಾಠ ಕಲಿಸ್ಬೇಕಲ್ಲ ಇವ್ರಿಗೆಲ್ಲರಿಗೂ, ಏನ್ ಮಾಡ್ಬೇಕು ಅಂತ ಸಿದ್ಧಾರ್ಥ ಶಂಕರ್ ಹೇಳ್ದ ನನ್ನ ಸ್ವಲ್ಪ ಸಮಯ ಕೊಡಿ, ನಾನು ನೋಡ್ಕೊಂಡು ಬರ್ತೀನಿ ಅಂತ. ಆತ ಸಂವಿಧಾನವನ್ನ, ಭಾರತದ ಮತ್ತು ಅಮೆರಿಕದ ಸಂವಿಧಾನವನ್ನ ಮುಂದಿಟ್ಕೊಂಡು ಸಂವಿಧಾನದ ಅಡಿಯಲ್ಲೇ ಆರ್ಟಿಕಲ್ 392 ಅಡಿಯಲ್ಲಿ ನಾವು ಒಂದು ಎಮರ್ಜೆನ್ಸಿ ಅಂತ ಹೇಳ್ಬೋದು, ಆಪತ್ಕಾಲೀನ ಸಂದರ್ಭ ಅಂತ ಹೇಳಿ ಎಮರ್ಜೆನ್ಸಿ ಇರ್ಬೋದು, ಸಂವಿಧಾನವನ್ನು ಮುಂದಿಟ್ಟುಕೊಂಡೇ ಎಮರ್ಜೆನ್ಸಿಯನ್ನು ಹೇರಿ ಇಡೀ ದೇಶವನ್ನ ಕಂಟ್ರೋಲಿಗೆ ತೆಗೆದುಕೋಬಹುದು, ವಿರುದ್ಧವಾಗಿ ನಿಂತಿರೋರು ಎಲ್ಲರಿಗೂ ಮಟ್ಟ ಹಾಕುವಂತ ಪಾಠ ಕಲಿಸಬಹುದು ಅಂತ ನಿರ್ಣಯ ಮಾಡಿದ್ರು. ಮಿತ್ರ, ನಿರ್ಣಯ ಎಷ್ಟು ಗಂಭೀರವಾಗಿತ್ತು ಅಂತಂದ್ರೆ, ಇಂದಿರಾ ಗಾಂಧಿ 24ನೇ ತಾರೀಕು ಬೆಳಿಗ್ಗೆ ದೊಡ್ಡ ಸಭೆ ಏನ್ ಸೇರಿರ್ತೋ ಅದನ್ನ ನೋಡಿದ ತಕ್ಷಣ ಅದೇ ಸಿದ್ಧಾರ್ಥ ಶಂಕರ್ ವಾಪಸ್ ಕರೆಸ್ಕೊಂಡ್ರು. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಹತ್ರ ಹೋಗೋಣ, ನೀನು ಹೋಗಿ ಏನಾಗುತ್ತೆ ಅಂತ ಹೇಳ್ಬಿಟ್ಟಿದೆ, ತಯಾರಿ ಮಾಡ್ಕೊಂತ. ಅವನಂತ ನಾನು ಹೋಗಂಗಿಲ್ಲ, ನೀವು ಬಂದ್ರೆ ನಿಮ್ ಜೊತೆ ಬರ್ತೀನಿ ಅಂತ ಇಂದಿರಾ ಗಾಂಧಿ, ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಫಕ್ರುದ್ದೀನ್ ಅಲಿ ಹತ್ರ ಹೋಗಿ ಯಾವಕ್ಕೋಸ್ಕರ ಇದೆಲ್ಲ ಮಾಡ್ತೀವಿ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ವಾಪಸ್ ಬಂದು ಇದನ್ನ ಫೈಲ್ ಆಗಿ ತಯಾರು ಮಾಡಿಕೊಂಡು ಫಕ್ರುದ್ದೀನ್ ಅಲಿ ಅವರಿಗೆ ರಾತ್ರಿ 11:45 ತಗೊಂಡು ಕೊಟ್ಟು. ರಾಷ್ಟ್ರಪತಿಗಳ ಕಥೆ ನೋಡಿ ಹೆಂಗೆ, ಅವಾಗ ಕಾರ್ಟೂನ್ ಬಂತು ಪತ್ರಿಕೆಗಳಲ್ಲಿ. ಕಾರ್ಟೂನಲ್ಲಿ ಏನಿತ್ತು ಗೊತ್ತಾ? ಫಕ್ರುದ್ದೀನ್ ಅಲಿ ಅವರು ರಾತ್ರಿ 11:45 ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಮಾಡ್ತಿರುವಾಗ ಬಾಗಿಲು ಬಡಿತಾನೆ. ಬಾಗಿಲು ಬಡಿದಾಗ ಅವ್ರು ಬಾಗಿಲು ಸಂಧಿ ಓಪನ್ ಮಾಡಿ ಅಲ್ಲೇ ಸೈನ್ ಮಾಡಿ ಕಳಿಸ್ಕೊಡ್ತಾರೆ. ಸ್ನಾನ ಮಾಡ್ತಿರೋ ಫಕ್ರುದ್ದೀನ್ ಅಲಿ ಸೈನ್ ಮಾಡಿದ್ದು ಅಂತ ತಮಾಷೆ ಮಾಡುವಂತ ಕಾರ್ಟೂನ್ಗಳೆಲ್ಲ ಬಂದ್ಬಿಟ್ಟಿತ್ತು. ರಾಷ್ಟ್ರಪತಿಗಳ ಘನತೆ ವ್ಯಕ್ತ ಸ್ಥಾನವನ್ನ ಈ ಲೆವೆಲ್ ಇಳಿಸ್ಬಿಟ್ಟಿತ್ತು ಕಾಂಗ್ರೆಸ್. 25ನೇ ತಾರೀಕು ಫಕ್ರುದ್ದೀನ್ ಅಲಿ ಸೈನ್ ಮಾಡಿದ್ರು, ಎಮರ್ಜೆನ್ಸಿ ಘೋಷಣೆ ಆಯಿತು. ಈ ನಾಡಿಗೆ ತುರ್ತು ಪರಿಸ್ಥಿತಿ ಬಂತು. ಏನದು ತುರ್ತು ಪರಿಸ್ಥಿತಿ ಅಂತಂದ್ರೆ, ಅವ್ರು ಹೇಳಿದ್ರಲ್ಲ, ಯುದ್ಧ ಸಂದರ್ಭದಲ್ಲಿ ಸಾಧಾರಣವಾಗಿ ತುರ್ತು ಪರಿಸ್ಥಿತಿ ಬರುತ್ತೆ. ಯುದ್ಧ ಸಂದರ್ಭದಲ್ಲಿ ಏನು ತುರ್ತು ಪರಿಸ್ಥಿತಿ ಬರುತ್ತೆ ಗೊತ್ತಾ? ಪತ್ರಿಕೆಗಳು ಮನಸ್ಸು ಇಚ್ಛೆಯನ್ನು ಬರಿಬಾರದು, ಅದು ಭಾರತದ ಹಿತಾಸಕ್ತಿಗೆ ಧಕ್ಕೆ ಆಗುವಂತೆ ಬರಿಬಾರದು ಅಂತ ಕಂಟ್ರೋಲ್ ಮಾಡ್ತಾರೆ. ನೋಡಿ, ಮೊನ್ನೆ ತುರ್ತು ಪರಿಸ್ಥಿತಿ ಹೇರಿರಲಿಲ್ಲ. ಕೆಲವು ಪತ್ರಿಕೆಗಳು ಏನ್ ಬರೆದ್ರು ಅಂತ, ನಮ್ದೇ ಕೆಲವು ಪತ್ರಿಕೆಗಳು ಭಾರತ ತನ್ನ 6 ಯುದ್ಧ ವಿಮಾನಗಳನ್ನ ಕಳ್ಕೊಂಡಿದೆ ಅಂತ ಬರೆದ್ರು. ಇವತ್ತಿನವರೆಗೂ ಎಷ್ಟು ಹೋಗಿದೆ ಅಂತ ಯಾರಿಗೂ ಹೇಳಿಲ್ಲ. ಇವ್ರು ಎಲ್ಲಿಂದ ಮಾಹಿತಿ ಸಿಕ್ತು ಅಂದ್ರೆ ಪಾಕಿಸ್ತಾನ ಹೇಳ್ತು. ಯಾವ್ದ್ರಲ್ಲಿ ಮುಡಿಬೇಕು ಇವರಿಗೆ? ನಾನು ಬರೀ ಪತ್ರಿಕೆಗಳ ಮಾತಾಡ್ತಿಲ್ಲ ಮಿತ್ರರೆ, ಬಹಳ ಬೇಜಾರಾಗಿ ನನಗೆ ಕೆಲವೊಂದ್ಸಲ ಈ ದೇಶದ ಕೆಲವು ನಾಯಕರು, ಪ್ರತಿಪಕ್ಷದ ನಾಯಕರು ಭಾರತ 6 ವಿಮಾನಗಳನ್ನು ಕಳ್ಕೊಂಡು ಅದರ ಲೆಕ್ಕ ಕೊಡಿ ಅಂತ ಯಾವಾಗ ಗೊತ್ತಾ? ಯುದ್ಧ ನಡೀತಾ ಇರುವಂತ ಮಧ್ಯದಲ್ಲಿ ಯಾರಾದ್ರೂ ಲೆಕ್ಕ ಕೇಳ್ತಾರೆ ಅಂದ್ರೆ, ಈ ಲೆಕ್ಕ ಕೇಳಬೇಕಾದವ್ರು ಯಾರು? ನಾನು ಮತ್ತು ನೀವು ಟ್ಯಾಕ್ಸ್ ಕಟ್ಟಿದೀವಿ, ನಾವು ದುಡ್ಡಲ್ಲಿ ಯುದ್ಧ ವಿಮಾನ ತಗೊಂಡಿದೀವಿ, ಅದಕ್ಕೆ ಲೆಕ್ಕ ಕೊಡಿ ಅಂತ ಕೇಳಬೇಕು. ನಾನು ನೀವು ಕೇಳಿಲ್ಲ, ನಾವೇನ್ ಹೇಳಿದ್ವಿ ಗೊತ್ತಾ? ಇನ್ನು 6 ಹೋಗ್ಲಿಲ್ಲ, ಪಾಕಿಸ್ತಾನ ಪೂರ್ತಿ ಮುಗಿಸ್ಬಿಡಿ, ಉಳಿದ ಆಮೇಲೆ ನೋಡ್ಕೊಳ್ಳೋಣ ಅಂತ ಟ್ಯಾಕ್ಸ್ ಕಟ್ಟಿದ ನಾನೇ ತಲೆ ಕೆಡಿಸ್ಕೊಳ್ಳಿಲ್ಲ.
ಕಾರಣ ಏನಂದ್ರೆ ಈ ದೇಶದಲ್ಲಿ ನಾನು ತಂದಿರುವಂತಹ ಒಳ್ಳೆ ಯೋಜನೆಗಳನ್ನೆಲ್ಲ ವಿರೋಧಿಸುವಂತ ಆಂತರಿಕ ದಂಗೆ ಶುರುವಾಗಿದೆ. ಆ ಕಾರಣಕ್ಕೆ ತುರ್ತು ಪರಿಸ್ಥಿತಿ ತರಬೇಕು ಅಂತ 25ನೇ ತಾರೀಕು ಜೂನ್ಗೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಯೇ ಬಿಟ್ಟರು. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ನಂತರ ಇನ್ನೊಂದು ಕ್ಯಾರೆಕ್ಟರ್ ಹೊಸದಾಗಿ ಬಂತು. ಅದು ಸಂಜಯ್ ಗಾಂಧಿ ಅನ್ನೋ ಕ್ಯಾರೆಕ್ಟರ್. ಸಂಜಯ್ ಗಾಂಧಿ ಏನ್ ಮಾಡಿದ ಗೊತ್ತಾ? ಇಡೀ ಸರ್ಕಾರವನ್ನ ತನ್ನ ಕಂಟ್ರೋಲ್ ತೆಕ್ಕೊಂಡ. ಸರ್ಕಾರದಲ್ಲಿ 2 ಪವರ್ ಸೆಂಟರ್ ಬಂತು, ಸಿದ್ದರಾಮಯ್ಯ ಮತ್ತು DK ಇದ್ದಂಗೆ. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳೋದು, ಹಂಗೆ ಅಂತಲ್ಲ. ಪವರ್ ಸೆಂಟರ್ 2 ಬಿದ್ರೆ ಹೆಂಗಿರುತ್ತೆ ಅಂತ ಅರ್ಥ ಆಗುತ್ತಲ್ಲ ನಿಮ್ಗೆ, ಅದನ್ನ ಹೇಳಲಿಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳೋದು. 2 ಪವರ್ ಸೆಂಟರ್ ಬಂತು, ಒಂದು ತಾಯಿ ಮತ್ತೊಂದು ಮಗ. 24ನೇ ತಾರೀಕು ರಾತ್ರಿ ಇದು ಅನೌನ್ಸ್ ಆಯ್ತಲ್ಲ, 25ನೇ ತಾರೀಕು ರಾತ್ರಿ ಇದು ಅನೌನ್ಸ್ ಆಯ್ತಲ್ಲ, ಅನೌನ್ಸ್ ಆದಾಗ ಯಾರಿಗೂ ಗೊತ್ತಿರಲಿಲ್ಲ. 4-5 ಜನಕ್ಕೆ ಮಾತ್ರ ಗೊತ್ತಿತ್ತು. ಒಂದು ಇಂದಿರಾ ಗಾಂಧಿ, 2ನೇ ಫಕ್ರುದ್ದೀನ್ ಅಲಿ, 3ನೇದು ಅವತ್ತಿನ ಗೃಹ ಸಚಿವರು, 4ನೇದು ಪ್ರಾಬಬ್ಲಿ ಅವತ್ತಿನ ಕಾನೂನು ಸಚಿವರು, ಇನ್ನು 5ನೇದು ಅವರ ಆಪ್ತ ಕಾರ್ಯದರ್ಶಿ SN ಖರ್ಗೆ ಗೊತ್ತಿರಬಹುದು. ಇನ್ನು ಅದ್ರ ಜೊತೆಗೆ ಗೊತ್ತಿದ್ದು ಅವ್ರ ಮಗನಿಗೆ ಒಂದು 5-6 ಜನಕ್ಕೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಮೀಟಿಂಗ್ ಕರೆದು ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ಟಿನ ಅನುಮತಿ ಪಡೆಯದೆ ಈ ದೇಶದ ಮೇಲೆ ಹೇಗೆ ಯಾವಾಗಿತ್ತು ತುರ್ತು ಪರಿಸ್ಥಿತಿಯನ್ನ. ಕ್ಯಾಬಿನೆಟ್ ಮೀಟಿಂಗ್ ಕರೆದು ಇಂದಿರಾ ಗಾಂಧಿ ಅರ್ಧ ಗಂಟೆಯಲ್ಲಿ ಕ್ಯಾಬಿನೆಟ್ ಹೇಳಿದ್ರು, ಪ್ರಶ್ನೋತ್ತರ ನಡೆಯಲಿಲ್ಲ, ಸಜೆಷನ್ ತಗೊಳ್ಳಿಲ್ಲ, ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿಸಿದ್ರು, ತುರ್ತು ಪರಿಸ್ಥಿತಿ ಆಗಿದೆ, ಹೋಗಿದ್ರೆಲ್ಲೂ ಬಂದ್ಬಿಟ್ಟೆ. ಆದ್ರೆ ರಾತ್ರಿ ಎಲ್ಲ ಕೂತ್ಕೊಂಡು ಅವ್ರ ಮಗ ಏನ್ ಮಾಡ್ಕೊಂಡ ಗೊತ್ತಾ? ತನ್ನ ಆಪ್ತರಾಗಿರುವಂತಹ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರನ್ನ ಬಂಧಿಸಬೇಕು ಅಂತ ಪಟ್ಟಿ ಮಾಡ್ತಾ ಇದ್ದ ಪ್ರತಿಪಕ್ಷಗಳ ನಾಯಕರನ್ನ. ಇಂದಿರಾ ಗಾಂಧಿಗೆ ವಿರೋಧ ಇದ್ದಿದ್ದು ಪ್ರತಿಪಕ್ಷಗಳ ನಾಯಕರೊಂದಿಗೆ, ಇಂದಿರಾ ಗಾಂಧಿಗೆ ವಿರೋಧ ಇದ್ದಿದ್ದು ಈ ದೇಶದ ಪತ್ರಕರ್ತರೊಂದಿಗೆ, ಅವರಿಗೆ ವಿರೋಧ ಇದ್ದಿದ್ದು ಸಂವಿಧಾನದೊಂದಿಗೆ, ಅವರಿಗೆ ವಿರೋಧ ಇದ್ದಿದ್ದು ಈ ದೇಶದ ನ್ಯಾಯಾಲಯಗಳೊಂದಿಗೆ, ಮತ್ತು ಅವರಿಗೆ ವಿರೋಧ ಇದ್ದಿದ್ದು ಜನಸಾಮಾನ್ಯರೊಂದಿಗೆ. ಒಬ್ಬೊಬ್ಬರನ್ನು ಮಟ್ಟ ಹಾಕಬೇಕು ಅಂತ ವ್ಯವಸ್ಥಿತವಾಗಿ ಸಂಚನ್ನ ಶುರು ಮಾಡಿದ್ರು. ನಾನು ಒಬ್ಬೊಬ್ಬರನ್ನ ಹೆಂಗ್ ಮಟ್ಟ ಹಾಕಿದ್ರು ಅಂತ ಹೇಳ್ತೀನಿ. ಮೊದಲನೇದು, ಸಂಜಯ್ ಗಾಂಧಿ ಪ್ರತಿಪಕ್ಷಗಳ ನಾಯಕರ ಪಟ್ಟಿ ಮಾಡಿದ ಮಾರನೇ ದಿನ ಬೆಳಿಗ್ಗೆ ಈಗ ರೇಡಿಯೋದಲ್ಲಿ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಪಕ್ಷಗಳ ನಾಯಕರ ಅರೆಸ್ಟ್ ಆಗ್ಲಿಕ್ಕೆ ಶುರುವಾಗಿತ್ತು. ಜಯಪ್ರಕಾಶ್ ನಾರಾಯಣ ಅದನ್ನ ಲೀಡ್ ಮಾಡಿದ್ರು. ಎಲ್ಲ ಪ್ರತಿಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕಿದ್ರು. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ತರದವರು ಕೂಡ ಬೆಂಗಳೂರಿನ ಜೈಲಿನಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದು ಇದೇ ಹೊತ್ತಲ್ಲಿ. ಅನೇಕರು ಹೇಳ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖ್ಯಮಂತ್ರಿ ಆದ್ರೂ ಸ್ವಲ್ಪ ಒಳ್ಳೆಯವರು ಇದ್ದಿದ್ದರಿಂದ ಇವ್ರಿಗೆಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು, ಅನೇಕರಿಗೆ ಆ ಟ್ರೀಟ್ಮೆಂಟ್ ಇರಲಿಲ್ಲ ಅಂತ. ಆ ತರದ ಪರಿಸ್ಥಿತಿಯಲ್ಲಿ ಈ ದೇಶದ ಎಲ್ಲ ಪ್ರಮುಖ ನಾಯಕರನ್ನ ಒಳಗಾಕಲಾಯಿತು. ಕೆಲವು ಪ್ರಮುಖ ನಾಯಕರಿಗೆ ಅಂದಾಜಾಗಿ ತಪ್ಪಿಸ್ಕೊಂಡವ್ರು ಹೆಂಗ್ ಓಡಾಡ್ತಿದ್ರು ಗೊತ್ತಾ? ಯಾವಾಗಲೂ ಮನೆಯಲ್ಲಿ ಕದ್ದು ಮುಚ್ಚಿ, ಟಾಯ್ಲೆಟ್ ಅಲ್ಲಿ ಮುಚ್ಚಿಟ್ಕೊಂಡು ಮತ್ತೆಲ್ಲೋ ಮುಚ್ಚಿಟ್ಕೊಂಡು ಸಮಾಜವನ್ನು ಜಾಗೃತಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದ್ರೆ ಎಲ್ಲ ಪ್ರತಿಪಕ್ಷಗಳ ನಾಯಕರ ಸದ್ದನ್ನ ಬದಲು ಮಾಡಿದ್ರು. ನೋಡ್ತಾ ನೋಡ್ತಾ ಇಡೀ ದೇಶದಲ್ಲಿ ಇಂದಿರಾ ಗಾಂಧಿ 1 ಲಕ್ಷ ಜನರನ್ನ ಜೈಲಿಗೆ ತಳ್ಳಿದ್ರು. 1 ಲಕ್ಷ ಜನ ಅತ್ಯಂತ ಕಡಿಮೆ ನಂಬರ್. ನಾನು ಹೇಳ್ತಿದ್ದೀನಿ, ಸಾರ್ವಭೌಮ ರಾಷ್ಟ್ರವಾಗಿದ್ದ ಈ ಭಾರತ ಒಂದು ದೊಡ್ಡ ಜೈಲಾಗಿ ಕನ್ವರ್ಟ್ ಆಗೋಯ್ತು. ಆ ಜೈಲಲ್ಲಿ ತನಗೆ ಬೇಕಾದವನ್ನ ಒಳಗಾಕುವಂತ ಪ್ರಯತ್ನವನ್ನು ಇಂದಿರಾ ಗಾಂಧಿ ಮಾಡಿದ್ರು. 2ನೇ, ಪತ್ರಿಕೆಗಳನ್ನ ಕಂಟ್ರೋಲ್ ಮಾಡ್ಬೇಕಲ್ಲ, ಅವರೇ ನಾಳೆಯಿಂದ ನಮ್ಮ ಬಗ್ಗೆ ಬರೆಯೋದು ಅಂತ. ಮೊದಲು ಮಾಡಿದ ಕೆಲಸ ಏನ್ ಗೊತ್ತಾ? ಪತ್ರಿಕೆಗಳಿಗೆ ಕರೆಂಟ್ ಕೊಡೋದು ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಯಾರ್ಯಾರು ನಮ್ಮ ವಿರುದ್ಧ ಬರೀತಾರೋ ಅವರೆಲ್ಲ ಕರೆಂಟ್ ಸಪ್ಲೈ ಆಗುವಂತ ಲೈನ್ ಕಟ್ ಮಾಡಿಸ್ಬಿಟ್ರು ಸಂಜಯ್ ಗಾಂಧಿ. ಕಟ್ ಮಾಡಿಸಿದ ನಂತರ ಏನಾಯ್ತು? ಮಾರನೇ ದಿನ ಬೆಳಿಗ್ಗೆ ಪತ್ರಿಕೆಗಳು ಗಾಡಿಯಲ್ಲಿ ಹೇರ್ಕೊಂಡು ಮನೆ ಮನೆಗೆ ಹೋಗ್ಬೇಕಾದಾಗ ಅಲ್ಲಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅದನ್ನ ಅಡ್ಡ ಹಾಕಿ ನಿಲ್ಲಿಸ್ತಿದ್ರು. ಪತ್ರಿಕೆಗಳನ್ನ ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ. ಯಾಕೆ ಅಂತ ಎಡಿಟರ್ಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗಿದೆ ಯಾವಾಗ ಅಂದ್ರೆ ಇಂದಿರಾ ಗಾಂಧಿ ಅನೌನ್ಸ್ ಮಾಡಿದ ಮೇಲೆ. ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನ ಹೆಂಗೆ ಹೇರಲಾಯಿತು ಅಂತಂದ್ರೆ, ಯಾವ ಪತ್ರಿಕೆಗಳು, ಎಲ್ಲ ಪತ್ರಕರ್ತರು ಕೇಳ್ಕೊಳ್ಬೇಕಾಗಿರುವಂತ ಸಂಗತಿ, ಯಾವ ಪತ್ರಿಕೆಗಳು ಏನನ್ನ ಪ್ರಕಟಿಸಬೇಕಾದ್ರೂ ಕೂಡ ಸರ್ಕಾರದ ಗಮನಕ್ಕೆ ಬರಬೇಕು. ಸರ್ಕಾರದಲ್ಲಿ ಕೂತಿರೋದು ನೋಡ್ತಾರೆ, ಅವರು ಟಿಕ್ ಮಾಡಿಕೊಟ್ರೆ ಅದನ್ನು ಪ್ರಕಟ ಮಾಡಬೇಕು, ಇಲ್ಲದೆ ಹೋದ್ರೆ ಮಾಡಬಾರದು ಅಂತ. ಆಯ್ತಪ್ಪ, ಈ ಪತ್ರಿಕೆಗಳು ಪ್ರತಿಭಟನೆ ಮಾಡ್ಬೇಕಲ್ಲ, ಹೇಗೆ ಮಾಡೋದು? ನಮ್ಮೆಲ್ಲ ಪತ್ರಿಕೆಗಳು ಡಿಸೈಡ್ ಮಾಡಿದ್ರು. ನನ್ಗೆ ಬಹಳ ಹೆಮ್ಮೆ ಇದೆ ಅವತ್ತಿನ ದಿನಗಳ ಅನೇಕ ಪತ್ರಿಕೆಗಳ ಬಗ್ಗೆ. ಅವರೆಲ್ಲ ಡಿಸೈಡ್ ಮಾಡಿದ್ರು, ನಾವೆಲ್ಲರೂ ಸಂಪಾದಕೀಯ ಅಂತ ಬರೀತೀವಲ್ಲ, ಇನ್ಮುಂದೆ ಸಂಪಾದಕೀಯ ಬರೆಯೋದಿಲ್ಲ, ಆ ಜಾಗವನ್ನ ಖಾಲಿ ಬಿಟ್ಬಿಡ್ತೀವಿ. ಇದು ನಮ್ಮ ಪ್ರತಿಭಟನೆಯ ಅಸ್ತ್ರ ಅಂತ. ಸಂಪಾದಕೀಯದ ಜಾಗವನ್ನ ಖಾಲಿ ಬಿಟ್ಟು ಈ ದೇಶದಲ್ಲಿ ಯಾವಾಗಲೂ ಪತ್ರಿಕೆಗಳು ಪ್ರಕಟವಾಗ್ತಾ ಇದ್ರೆ ಅದು ಎಮರ್ಜೆನ್ಸಿಯ ಕಾರಣದಲ್ಲಿ ಆಗ್ತಾ ಇದ್ದಂತ ಕೆಲಸ ಅಂತ. ಮಿತ್ರ, ದಕ್ಷಿಣ ಭಾರತದಲ್ಲಿ ಕೆಲವು ಪತ್ರಿಕೆಗಳಿತ್ತು. ಅದರಲ್ಲಿ ಹೆಂಗಿದ್ರು ಅಂತಂದ್ರೆ, ಈ ಚೋ ರಾಮಸ್ವಾಮಿ ಅಂತ ಒಬ್ರು, ಅವ್ರು ತಮ್ಮ ಪತ್ರಿಕೆ ತುಗ್ಲಕ್ಕಲ್ಲಿ ಏನ್ ಬರೀತಾರೆ, ಸ್ವಲ್ಪ ನವಿರಾದ ಹಾಸ್ಯ ಉಳಿಸ್ಕೊಂಡು ಬರಿತಾ ಇದ್ರು. ಅವ್ರು ಏನ್ ಮಾಡ್ತಿದ್ರು ಗೊತ್ತಾ? ತುರ್ತು ಪರಿಸ್ಥಿತಿಯ ವಿರುದ್ಧ ಮಹಾತ್ಮ ಗಾಂಧೀಜಿ ಹೇಳಿದ ಸೇರಿನೆಲ್ಲ ಹಾಕೋರು.
ಏನ್ ಮಾಡ್ತಾರೆ ಅದಕ್ಕೆ? ಆದ್ರೆ ಕಾಂಗ್ರೆಸ್ ಎಲ್ಲಿವರೆಗೂ ಹೋಗಿಸ್ಕೊಳ್ತಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಸೇಯಿಂಗ್ ಬ್ಯಾನ್ ಮಾಡಿದ್ರು. ಚೋರ ರಾಮಸ್ವಾಮಿ ಸುಮ್ಮನಿರ್ಲಿಲ್ಲ, ಅವರು ರವೀಂದ್ರನಾಥ್ ಠಾಗೂರ್ ಹೇಳಿಕೆ ಹಾಕಿ ಶುರು ಮಾಡಿದ್ರು, ಅದನ್ನು ಬ್ಯಾನ್ ಮಾಡಿದ್ರು. ಮನೆಗೆ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನ್ ಮಾಡಿದ್ರು ಗೊತ್ತಾ? ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೇಳಿದ ಮಾತುಗಳನ್ನು ಹುಡುಕಿ, ಸರ್ವಾಧಿಕಾರದ ವಿರುದ್ಧ ಹೇಳಿದ ಮಾತುಗಳನ್ನು ಹುಡುಕಿ ಅದನ್ನು ಹಾಕಲಿಕ್ಕೆ ಶುರು ಮಾಡಿಬಿಟ್ರು. ಇಂದಿರಾ ಗಾಂಧಿ ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆ ತರದ ಪರಿಸ್ಥಿತಿ ನಮ್ಮ ಪತ್ರಿಕೆಗಳಿಗೆ ಬಂದಿತ್ತು. ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಪತ್ರಿಕೆಗಳು ಈ ಕೆಟ್ಟ ಸ್ಥಿತಿಯನ್ನ ಅನುಸರಿಸಿದ್ರು. ಮಿತ್ರ, ನಿಮ್ಗೆ ಗೊತ್ತಿರಲಿ, ಇದೇ ಘೋಷಣೆಯಾದ ಮರುದಿನವೇ ಉಚ್ಚ ನ್ಯಾಯಾಲಯಗಳು, ಹೈಕೋರ್ಟ್ಗಳು ಓಪನ್ ಆಗಬಾರದು ಅಂತ ಸಂಜಯ್ ಗಾಂಧಿ ಅನೌನ್ಸ್ ಮಾಡ್ಲಿಕ್ಕೆ ಹೊರಟಿದ್ರು. ಇಂದಿರಾ ಗಾಂಧಿಗೆ ಆಪ್ತರಾಗಿದ್ದರು ಬಂದು ಹೇಳಿದ್ರು, ಹುಚ್ಚು ಅಂತಾರೆ ಜನ, ದಯಮಾಡಿ ಈ ಕೆಲಸ ಮಾಡಬೇಡಿ ಅಂತ ಅದನ್ನು ತಡೆ ಹಿಡಿದ್ರು. ಯಾಕೆ? ಯಾವಾಗಲೂ ನನ್ನ ಮೂಲಭೂತ ಹಕ್ಕುಗಳು ನಷ್ಟವಾಗ್ತಿದೆ ಅಂತ ಕೋರ್ಟಿಗೆ ಹೋದ್ರೆ ಹೋಗ್ಲಿ ಕೋರ್ಟೇ ಇಲ್ಲಂತೆ ಮಾಡಬೇಕು ಅಂತ ಇಂದಿರಾ ಗಾಂಧಿ ಕನಸಾಗಿತ್ತು, ಸಂಜಯ್ ಗಾಂಧಿ ಕನಸಾಗಿತ್ತು. ಬಟ್ ಥ್ಯಾಂಕ್ ಗಾಡ್ ಕೋರ್ಟ್ ಉಳಿತು ಅದಾದ್ಮೇಲೆ. ಆದ್ರೆ ಕೋರ್ಟ್ಗಳಿಗೆ ದಮ್ ಇರಲಿಲ್ಲ. ಯಾಕೆ ಅಂತಂದ್ರೆ ಇಂದಿರಾ ಗಾಂಧಿ ಅವನ್ನೆಲ್ಲ ತಮ್ಮ ಕಂಟ್ರೋಲ್ ಅಲ್ಲಿ, ತುರ್ತು ಪರಿಸ್ಥಿತಿ ಅನ್ನೋ ಹೆಸರೇಳಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು. ಆದ್ರೆ ಇಂದಿರಾ ಗಾಂಧಿ ಜನರನ್ನು ಬಿಡ್ಲಿಲ್ಲ. ನಾನು ಸಂಘದ ಪ್ರಚಾರಕರೊಬ್ಬರು ಮಾತನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ನನ್ನನ್ನು ಅರೆಸ್ಟ್ ಮಾಡ್ಬಿಟ್ಟಿದ್ರು, ಎಲ್ಲ ನಾಯಕರನ್ನು ಅರೆಸ್ಟ್ ಮಾಡಿದ ನಂತರ ಇನ್ನು ನನಗೆ ಲೀಡರ್ಶಿಪ್ ಇತ್ತು, ಸಂಘದ ಲೀಡ್ ಮಾಡಬೇಕಾಗಿತ್ತು. ನಾನು ಬೆಂಗಳೂರಿನ ಭಾಗದಲ್ಲಿ ನಾನು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಬಾಯಿ ತಪ್ಪಿ ಪಕ್ಕದಲ್ಲಿರೋ ಜೊತೆ ಇಂದಿರಾ ಅಂದ್ಬಿಟ್ಟೆ ಅಂತ. ಬರೀ ಇಂದಿರಾ ಅಂದಿದ್ದಕ್ಕೆ ಅಲ್ಲೇ ಮಫ್ತಿಯಲ್ಲಿದ್ದ ಪೊಲೀಸರು ಹಿಡ್ಕೊಂಡು ಜೈಲಿದ್ರು. ಇಂದಿರಾ ಅನ್ನೋ ಹೆಸರನ್ನ ಹೆಂಗ್ ಯೂಸ್ ಮಾಡಿದೆ ಅಂತ ಏನ್ರಿ ಇದು? ಇವತ್ತು ನೀವು ಮೋದಿಗೆ ಬೈಯೋದನ್ನ ನೋಡ್ಬಿಟ್ರೆ ಜನ ಯಾವೆಲ್ಲ ಪದಗಳನ್ನು ಬಳಸ್ತಾರೆ. ಆದ್ರೆ ಒಂದು ಕಾಲದ ಭಾರತ ಇತ್ತು, ಇಂದಿರಾ ಅಂತ ಹೇಳುವಂತಿರಲಿಲ್ಲ. ಕಾಂಗ್ರೆಸ್ಸಿನ ಅಧ್ಯಕ್ಷ ಎಲ್ಲಿವರೆಗೂ ಹೇಳಿದ ಅಂತಂದ್ರೆ ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅನ್ನುವಂತ ಮಾತನ್ನು ಕೂಡ ಹೇಳುವಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಆ ಹಂತಕ್ಕೆ ಹೋಯಿತು. ಕೊನೆಗೆ ಎಲ್ಲಿವರೆಗೂ ಅಂದ್ರೆ ಯಾರಾದ್ರೂ ನಮ್ಮ ಮನೆಯಲ್ಲಿ ಯಾರಾದ್ರೂ ಕಳೆದು ಹೋಗ್ಬಿಟ್ಟಿದ್ದಾರೆ, ಪೊಲೀಸರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅಂತ ಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಹಾಕುವಂತೆಯೂ ಇರಲಿಲ್ಲ. ಆ ಪರಿ ಈ ದೇಶದ ಜನರ ವಿರುದ್ಧ ಇಂದಿರಾ ಗಾಂಧಿ ತಮ್ಮ ರಿವೆಂಜ್ ಅನ್ನು ತೀರಿಸಿಕೊಂಡ್ರು. ಆದ್ರೆ ಅವ್ರಿಗಿದ್ದ ರಿವೆಂಜು ಬರೀ ಇಷ್ಟರ ಮೇಲೆ ಮಾತ್ರ ಅಲ್ಲ, ಈ ಎಲ್ಲ ಅಧಿಕಾರವನ್ನು ಕೊಟ್ಟಿರುವಂತ ಸಂವಿಧಾನದ ಮೇಲೆ ಆಕ್ರೋಶ ಇತ್ತಲ್ಲ ಮಿತ್ರ. ಕರಾಳ ಯಾಕೆ ಅಂತಂದ್ರೆ ಈಗ ನಾವೊಂದು ಇದು ಸರಿ ಒಂದು 3ನೇ ಸಾರಿ ಬರ್ತಾ ಇರೋದು. ನಮ್ಗೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗಿದೆ. ಜೂನ್ 25 ತಾರೀಕು ನಮ್ಮ ತಂದೆಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಗುರುಗಳ ಹತ್ರ ಬಂದು ಈ ಇಶ್ಯೂ ಬಗ್ಗೆ ಮಾತಾಡ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀವಿ. ಅಡ್ಮಿಟ್ ಆಗಿ ಆಪರೇಷನ್ ಆಗುತ್ತೆ. ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾರೆ. ಸುಮಾರು 15-20 ವರ್ಷದಿಂದ ಬರ್ತೇವೆ. ಕಮಲಮ್ಮ ಅವರು ಇರೋ ಕಾಲದಿಂದಲೂ ಬಂದಿದ್ವಿ. ಬಂದಕ್ಕಿಲ್ಗೂ ಸಾಕಷ್ಟು ನಮಗೆ ಒಳ್ಳೆ ಒಂದು ನೆಮ್ಮದಿಯನ್ನ ಕೊಡ್ತಾ ಇದ್ದಾರೆ. ಶ್ರೀ ಗುರು ರಾಘವೇಂದ್ರ ಜ್ಯೋತಿಷ್ಯ ಪೀಠ. ಮಕ್ಕಳ ಸಮಸ್ಯೆ, ಆರೋಗ್ಯ ಬಾಧೆ, ಸಂತಾನ ಸಮಸ್ಯೆ, ಉದ್ಯೋಗದಲ್ಲಿ ಕಿರಿಕಿರಿ, ಹಣಕಾಸಿನ ತೊಂದರೆ, ಪ್ರೇಮ ವಿಚಾರ, ಶತ್ರು ಬಾಧೆ, ಮಾಟ ಬಾಧೆ, ವಶೀಕರಣ, ಭೂದೋಷ ನಿವಾರಣೆ, ಪಿತೃದೋಷ ನಿವಾರಣೆ, ಸರ್ಪದೋಷ ಇನ್ನಿತರ ಸಮಸ್ಯೆಗಳಿಗೆ ರಾಯರ ಮಂಡಲ ಪೂಜಾ ಶಕ್ತಿಯಿಂದ 48 ಗಂಟೆಗಳಲ್ಲಿ ಪರಿಹಾರ ಗ್ಯಾರಂಟಿ. ಫೋನಿನ ಮೂಲಕ ಪರಿಹಾರ. ದೂರದ